ಗುರುವಪ್ಪರ ಈ ಸ್ಮಶಾನ ಕೆಲಸವನ್ನೇ ನೀವು ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಬೇರೆ ಬೇರೆ ಕೆಲಸ ಇದೆ, ನೀವು ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನಿಸ್ತು? ನನಗೆ ಒಂದು ಆಸೆ ಇತ್ತು ಇದನ್ನೇ ಮಾಡಬೇಕು ಅಂತ, ಅದಕ್ಕೆ ಇಲ್ಲಿಗೆ ಬಂತು. ಇದೆಲ್ಲ ಡೆಡ್ ಬಾಡಿ ಒಳಗೆ ಸಿಗುತ್ತಾ ಗುರುವಪ್ಪರೇ? ಇದೆಂತ ಗುರುವಪ್ಪ? ಇದು ನೋಡಿ, ಇದು ಕೈಗೆ ಹಾಕುವಂಥದ್ದು. ಕೈದು ಎಲ್ಬೋನ? ಇಲ್ಲಿಗೆ 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 ನೋಡಿ, ಇದೆಲ್ಲ ಮೊಣಕಾಲಿಗೆ ಹಾಕುವಂಥದ್ದು. ಇದು ನೋಡಿ, ಇದು ಹೀಗಿರ್ತದೆ. ಇದೆಲ್ಲ ಗುರುವಪ್ಪ ಅವರೇ ನಿಮಗೆ ಈ ಹೊತ್ತಿಸುವಾಗ ಸಿಕ್ಕುದಲ್ಲ ಲಾಸ್ಟಿಗೆ? ನಮ್ಮ ಈ ಲೈಟ್ ಪವರಿಗೆ ಎಲ್ಲ ಕಪ್ಪಾಗಿ ಹೋಗ್ತದಲ್ಲ, ಅದೇ ತರ ಹೋಗುದು ಬರುವುದು ಕೂಗುದು ಆರ್ಭಟ ಕೊಡುದು ಇಂಥದ್ದೆಲ್ಲ ಇರ್ತದೆ. ಯಾವ್ದು ಪೇತ ಗೀತೆ ಇಲ್ಲ ಅಂತ ಹೇಳುವವರು ಇಲ್ಲಿಗೆ ಬಂದ್ರೆ ನಾವೇ ತೋರಿಸಿಕೊಡ್ತೇವೆ. ಅಮಾವಾಸ್ಯೆ ದಿವಸ ಮಂಗಳವಾರ ಅಮಾವಾಸ್ಯೆ ಸಿಕ್ಕಿದ್ರೆ ಆ ದಿವಸ ಬಂದ್ರೆ ಅವರಿಗೆ ಕರೆಕ್ಟಾಗಿ ತೋರಿಸ್ತೇವೆ. ಅದು ಒಂದು ತಲೆ ಇಲ್ಲದು ಒಂದು ಉಂಟು, ಅದನ್ನು ತೋರಿಸಿ. ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಮಸಣದಲ್ಲಿ ವಾಸ ಮಾಡಿ ಇದ್ದವರು ಸತ್ಯ ಹರಿಶ್ಚಂದ್ರ. ಲಾಸ್ಟಿಗೆ ಮಗನನ್ನೇ ಸುಡುವಾಗ ಅವನಿಗೇ ಗೊತ್ತಿರಲಿಲ್ಲ ಯಾರಂತ, ಅಷ್ಟು ವಯಸ್ಸುವರೆಗೆ ಗೊತ್ತಿರಲಿಲ್ಲ. ಅನಾಥ ಬಾಡಿ ಬಂದ್ರೆ ನಾವೇ ಇಬ್ರು ಮಾಡುದು, ಯಾರು ಇಲ್ಲ ಇದ್ರು ನಾವೇ ಒತ್ತಿಸಿ ನಾವೇ ಎಲ್ಲ ಇದು ಕ್ಲೀನ್ ಮಾಡುದು, ಎಲ್ಲ ನೀರು ಕೊಡುದು ನಾವೇ. ನೀವೇ ಅವರಿಗೆ ಕುಟುಂಬ, ಎಲ್ಲ ಕುಟುಂಬ ನೀವೇ ಆಗ್ತದೆ. ಎಲ್ಲ ನಾನೇ ಕ್ಲೀನ್ ಮಾಡುದು. ಪಂಚಾಯತಿಯಿಂದ ಒಂದು ತುಂಡು ಸೋಪು ಸಹ ಕೊಡುದಿಲ್ಲ. ನ್ಯೂಸ್ ನಾಟ್ ಔಟ್ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಪ್ರತಿ ದಿವಸ ವ್ಲಾಗಲ್ಲಿ ಹೊಸ ಹೊಸ ವಿಚಾರಗಳನ್ನು ನಾವು ತಿಳಿಸ್ತಾ ಬರ್ತೇವೆ. ಇವತ್ತು ನಾವು ಒಂದು ವಿಶೇಷವಾದ ಸ್ಥಳದಲ್ಲಿದ್ದೇವೆ. ಮನುಷ್ಯನಿಗೆ ಸಾಕಷ್ಟು ಅಹಂಕಾರ ಇರುತ್ತೆ. ನಾನು ದೊಡ್ಡವನು, ನಾನು ಶ್ರೀಮಂತ, ನನ್ನ ಹತ್ರ ದುಡ್ಡಿದೆ, ಅದಿದೆ ಇದಿದೆ, ಎಲ್ಲವೂ ಕೂಡ ಇರುತ್ತೆ. ಅದು ಎಲ್ಲವೂ ಇರೋದು ಬದುಕಿದಾಗ. ಸತ್ತಾಗ ನಾವು ಬರುವ ಕ್ಷೇತ್ರ ಯಾವುದು? ಸುಡುಗಾಡು. ಅಂತಹ ಸುಡುಗಾಡಿನಲ್ಲಿರುವಂತಹ ಒಂದು ಕೆಲಸ ಏನು? ಆ ಸುಡುಗಾಡಲ್ಲಿ ಇರ್ತಾರಲ್ಲ ಸತ್ಯ ಹರಿಶ್ಚಂದ್ರ, ಸತ್ಯವನ್ನು ಹೇಳಿ ಸುಡುಗಾಡಿಗೆ ಸೇರಿದ ಅಂತ ಮಾತಿದೆ. ಸತ್ಯ ಹರಿಶ್ಚಂದ್ರ ಅವತ್ತು ಹೆಣವನ್ನು ಕಾಯುವಂತಹ ಅಥವಾ ಹೆಣವನ್ನು ಹೂಳುವಂತಹ ಕೆಲಸವನ್ನು ಮಾಡ್ತಾರೆ. ತುಂಬ ಪವಿತ್ರವಾದ ಕೆಲಸ. ಅಂತಹ ಕೆಲಸವನ್ನು ಮಾಡ್ತಿರುವಂತಹ ಒಬ್ಬ ಸ್ಪೆಷಲ್ ವ್ಯಕ್ತಿಯನ್ನು ನಿಮಗೆ ನಾನು ಇವತ್ತು ತೋರಿಸ್ತೇನೆ. ಬನ್ನಿ, ಆ ವ್ಯಕ್ತಿ ಯಾರು ಅಂತ ನಿಮಗೆ ಹೇಳ್ತೀನಿ. ಬನ್ನಿ, ಅವ್ರ ಜೊತೆ ನಾವು ಮಾತಾಡೋಣ. ಇವತ್ತು ನಾವು ಸುಳ್ಯದ ವಿಮುಕ್ತಿ ಹಿಂದೂ ರುದ್ರಭೂಮಿಯಲ್ಲಿದ್ದೇವೆ. ಇವತ್ತು ಇಲ್ಲಿಯ ಒಬ್ಬರು ಸ್ಮಶಾನ ಕಾಯುವವರು ಗುರುವಪ್ಪ ಅಂತ ಇದ್ದಾರೆ. ಅವರು ಇಲ್ಲೇ ಇರ್ತಾರೆ, ಹಗಲು ಇಲ್ಲೇ ಇರ್ತಾರೆ, ರಾತ್ರಿಯೂ ಇಲ್ಲೇ ಇರ್ತಾರೆ. ಅವರ ಪ್ರತಿ ದಿವಸ ಅವರ ಒಡನಾಟ ಇರುವುದು ಶವಗಳ ಜೊತೆ ಮಾತ್ರ. ಅವರು ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಅವರೊಂದಷ್ಟು ಮಾತುಗಳನ್ನು ಕೇಳಬೇಕು. ನೋಡಿ, ನಾವು ಬರ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಹೊತ್ತಿಸ್ತಾ ಇದ್ದಾರೆ ಒಂದು ಬಾಡಿನ. ಗುರುವಪ್ಪ ಅವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಒಂದು ಬಾಡಿ ಯಾವುದೋ ಹೊತ್ತಾ ಇದೆ? ಒಂದು ಒತ್ತಾ ಇದ್ದೆ, ಒಂದು ಒತ್ತಿಸಿ ಆಯ್ತು. ಒತ್ತಿಸಿ ಆಯ್ತಾ ಒಂದು? ಈಗ ಗುರುವಪ್ಪ ಅವರೇ, ಈಗ ನೀವು ಹೇಳ್ಬೇಕು, ಇದು ಹೇಗೆ ಈ ಕೆಲಸ ಎಲ್ಲ ಹೇಗೆ ನಡೀತದೆ ಅಂತ. ಹೇಳಿದ್ರೆ ಒಂದು ಬಂದರೆ ಒಂದು ಒತ್ತಿಸ ಆದಮೇಲೆ ಮತ್ತೊಂದು ಒತ್ತಿಸುವುದು. ಯಾರಾದರೂ ಅರ್ಜೆಂಟ್ ಇದ್ದರೆ ತಗೊಂಡು ಬರ್ತಾರೆ ಇಲ್ಲಿಗೆ ಮಳೆಗಾಲದಲ್ಲಿ ಎಲ್ಲ. ಹೌದು, ಒಂದು ಒತ್ತಿಸ ಆದಮೇಲೆ ಮತ್ತೊಂದು ಒತ್ತಿಸುವುದಲ್ಲ. ಒಂದು ಅಲ್ಲಿ ಆಯ್ಕೆ ಆಯ್ತು. ಈಗ ಒಂದು ಬಾಡಿ ಇಲ್ಲಿ ಇದೆ, ಕೆಳಗೆ ಇದೆ. ಓಕೆ ಗುರುವಪ್ಪ ಅವರೇ, ಇದೊಂದು ಒಳ್ಳೆಯ ಪವಿತ್ರವಾದ ಕೆಲಸ. ಯಾಕಂತ ಹೇಳಿದ್ರೆ ಡೆಡ್ ಬಾಡಿಗಳನ್ನು ಸುಡುವುದು ಸುಲಭದ ವಿಚಾರ ಅಲ್ಲ. ಈ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ನಮಗೂ ಕೂಡ ಬಹಳ ಆಸಕ್ತಿ ಇತ್ತು. ಈ ಹಿನ್ನೆಲೆಯಲ್ಲಿ ನಾವಿಲ್ಲಿಗೆ ಬಂದ್ವಿ, ನಿಮ್ಮನ್ನೊಂದು ಮಾತಾಡಿಸಬೇಕು ಅಂತೇಳಿ. ಯಾಕಂದರೆ ತುಂಬ ಜನ ಕೇಳಿದ್ರು ಲಾಸ್ಟ್ ಟೈಮ್. ನಮ್ಮಲ್ಲೇ ಇವರದೊಂದು ಎಪಿಸೋಡ್ ಹೋಗಿದೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಭಾಳಷ್ಟು ವಿಷಯಗಳನ್ನು ಗುರುವಪ್ಪ ಅವ್ರ ಹತ್ರ ಕೇಳಿ, ನೀವು ಕಡಿಮೆ ಇಂಟರ್ವ್ಯೂ ಮಾಡಿದ್ರಿ ಅವತ್ತು ಗುರುವಪ್ಪ ಅವ್ರನ್ನ. ಪೂರ್ಣವಾದ ಸಂದರ್ಶನ ಮಾಡಬೇಕನ್ನೋ ಬೇಡಿಕೆ ಇತ್ತು. ಆ ಹಿನ್ನೆಲೆಯಲ್ಲಿ ಅವತ್ತು ನಮ್ಮ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದ ವ್ಲಾಗ್ ಮಾಡೋಣ. ಒಂದಷ್ಟು ಟೈಮ್ ಹೋದರೂ ಪರವಾಗಿಲ್ಲ, ಅವರ ಬದುಕಿನ ಕಥೆಗಳನ್ನು ಕೇಳುವ ಜೊತೆಗೆ ಬಾಡಿಗಳ ಜೊತೆಗೆ ಅವರ ಒಡನಾಟವನ್ನು ಕೇಳುವ ಜೊತೆಗೆ ಅವರು ಇಲ್ಲೇ ಇರ್ತಾರೆ ರಾತ್ರಿ ಹೊತ್ತಲ್ಲೂ ಕೂಡ. ಸ್ಮಶಾನದಲ್ಲಿ ಕಾಯಲಿಕ್ಕೆ ಎಂಟದೇ ಇರಬೇಕು. ಯಾಕಂತ ಹೇಳಿದರೆ ಅಲ್ಲಿಯ ಒಂದು ಹೆದರಿಕೆ ಇರ್ತಾರೆ. ಕೆಲವರಿಗೆ ಸ್ಮಶಾನ ಅಂದ್ರೇ ಭಯ. ಆದರೆ ಗುರುವಪ್ಪ ಅವರು ಸ್ಮಶಾನದಲ್ಲೇ ನಿದ್ರೆ ಮಾಡ್ತಾರೆ, ಸ್ಮಶಾನದಲ್ಲೇ ಊಟ ಮಾಡ್ತಾರೆ, ಸ್ಮಶಾನದಲ್ಲೇ ತಿಂಡಿ ತಿಂತಾರೆ. ಗುರುವಪ್ಪ ಅವರು ಎಂಟೇದೆ ಅಲ್ಲ, ಅದಕ್ಕಿಂತ ಒಂದು ಎರಡೇದೆ ಜಾಸ್ತಿ. ಅವರು
ಏನು ಗುರುಪ್ಪ ಅವರೇ? ಹೌದೌದು ಏನು ಹೇಳ್ತೀರಿ? ಹೌದು. ಈಗ ಹೇಳಿ, ನಿಮ್ಮ ಎಷ್ಟು ವರ್ಷ ಆಯ್ತು ನೀವು ಈ ಸ್ಮಶಾನ ಕಾಯ್ದು? 3-4 ವರ್ಷ. 3-4 ವರ್ಷ ಆಯ್ತಾ? ಗುರುಪ್ಪ ಅವರೇ, ಈ ಸ್ಮಶಾನ ಕೆಲಸವನ್ನೇ ನೀವು ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಬೇರೆ ಬೇರೆ ಕೆಲಸ ಇದೆ, ನೀವು ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನಿಸ್ತು? ನನಗೆ ಒಂದು ಆಸೆ ಇತ್ತು, ಇದನ್ನೇ ಮಾಡಬೇಕು ಅಂತ, ಅದಕ್ಕೆ ಇಲ್ಲಿಗೆ ಬಂತು. ಇದನ್ನೇ ಮಾಡಬೇಕು ಅಂತ ನಿಮಗೆ ಆಸೆ ಆಸೆ ಇತ್ತು. ಹೇಗೆ ಆಸೆ ಹುಟ್ಟಿಕೊಂತು? ಏನೋ ಒಂದು ಮನಸ್ಸಲ್ಲಿ ಆಯಿತು. ನಾನು ಮುಂದೆ ಕುಡಿತಾ ಇದ್ದೆ, ಕುಡಿಯೋ ಚಟ ಇತ್ತು. ಆ ಟೈಮಲ್ಲಿ ಏನೋ ಒಂದು ಥರ ಇದ್ದೆ. ಅದ್ರ ಮೇಲೆ ಕುಡಿತಾ ಎಲ್ಲ ಬಿಟ್ಟ ಮೇಲೆ ಏನೋ ಒಂದು ಮನಸ್ಸಾಯಿತು ಮಸಾಲದಲ್ಲಿ. ಆಗ ನಮ್ಮ ಹರಿಶರ ಇದ್ದರು, ಅವ್ರ ಹತ್ರ ಕೇಳಿದೆ ನಾನು ನಿಲ್ತೇನೆ ಅಂತ. ಆಗ ಇಲ್ಲಿ ಒಬ್ರು ಬೇರೆ ಅವರು ಇದ್ರು, ಅವರು ಹೋದ್ಮೇಲೆ ನನ್ನನ್ನೇ ಇಲ್ಲಿಗೆ ಮಾಡಿದರು. ನೀವೇ ಇಲ್ಲಿಗೆ ಬಂದ್ರಿ ಹೋದ್ಮೇಲೆ? ಅದಕ್ಕೆ ಮುಂದೆ ಇಲ್ಲಿ ಯಾರು ಮಲಗೋದು ಅದು ಇದು ಏನೂ ಇರಲಿಲ್ಲ. ಓಕೆ. ಅದರ ಮೇಲೆ ಕುಡಿದು ಬಿಟ್ಟ ಮೇಲೆ ನಾನು ಇಲ್ಲೇ ಮಲಗೋದು, ಇಲ್ಲಿ ಎಲ್ಲ ಮಾಡಿ ನಿಮ್ಮ ಪ್ರತಿ ದಿವಸ ಇಲ್ಲೇ? ಇಲ್ಲಿ. ಈಗ ನಿಮಗೆ ಸ್ಮಶಾನ ಅಂತ ಹೇಳಿದ ತಕ್ಷಣ ಇಲ್ಲಿ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಚಹಾ ಕುಡಿಬೇಕು, ಇದೆಲ್ಲ ನಿಮಗೆ ಹೇಗೆ ಆಗ್ತದೆ? ಮಾಮೂಲಾಗಿ ಆಗ್ತದ ಇಲ್ಲಿ? ಅದು ಮಾಡಿ ನೋಡ್ಬೇಕಂತ ಹೇಳಿ ನಾನು ಮಾಡಿದ್ದು. ಈಗ ನಿಮಗೆ ತಗೊಂಡಿರುವಾಗಲೂ ನಿಮಗೇನು ತಿನ್ಲಿಕ್ಕೆ ಆರಾಮ್ಸೆ ಎಲ್ಲ ಮಾಡ್ತೇನೆ ನಾನು. ಯಾವ ಗಲೀಜು ಎಂತ ಇದು ನಿಮಗಿಲ್ಲ? ಇಲ್ಲ ಇಲ್ಲ ಇಲ್ಲ. ನೀವು ಎಲ್ಲವನ್ನು ದೇವರ ಮೇಲೆ ಪಾದಕ್ಕೆ ಒಪ್ಪಿಸಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಎಲ್ಲ ಮಾಡ್ತಾ ಇದ್ದೇನೆ. ಹೌದಲ್ಲ? ಇದು ನೀವು ಈಗ ಇವತ್ತು ಎಷ್ಟು ಬಾಡಿಗಳು ಬಂದು ಇವತ್ತಿನ ದಿವಸ? ಇವತ್ತು 2 ಬಂತು. ಇವತ್ತು 2 ಬಂತು. ಈಗ ಒಂದು ಇಲ್ಲಿ ಬೈತಾ ಉಂಟು, ಇನ್ನೊಂದು ಕೆಳಗೆ ಉಂಟು. ಇಲ್ಲಿ ಹಾಕಿದ್ದೀವಿ, ಇಲ್ಲಿ ಆಗ್ತಾ ಇದೆ. ಸೊ ಗುರುಪ್ಪ ಅವರೇ, ನಾವು ನಿಮ್ಮ ಜೊತೆ ಒಂದಷ್ಟು ಮಾತಾಡಬೇಕು ಅಂತ, ನಿಮಗೆ ಕೆಲಸಕ್ಕೆ ನಾವು ಡಿಸ್ಟರ್ಬ್ ಮಾಡ್ತೇವೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ನಿಮ್ಮನ್ನು ಸಂದರ್ಶನ ಮಾಡೋದು, ಎಲ್ಲೆಲ್ಲ ಸೆಲೆಬ್ರಿಟಿಗಳನ್ನೆಲ್ಲ ಸಂದರ್ಶನ ಮಾಡ್ತಾರೆ, ಆದರೆ ನಿಮ್ಮನ್ನೊಂದು ಸಂದರ್ಶನ ಮಾಡೋದ್ರಲ್ಲಿರುವ ಪ್ರೀತಿ ಇನ್ಯಾವುದರಲ್ಲಿ ಕೂಡ ನಮಗಿಲ್ಲ. ಸೊ ನನಗೆ ಏನಂತ ಹೇಳಿದರೆ, ಒಂದಷ್ಟು ವಿಚಾರಗಳು ನನಗೆ ಬೇಕಿತ್ತು. ಒಂದು, ಇಲ್ಲಿ ಸಾಕಷ್ಟು ಬಾಡಿಗಳನ್ನು ನೀವು ಸುಡ್ತೀರಿ, ಸುಡುವ ಟೈಮಲ್ಲಿ ಒಂದಷ್ಟು ಮೆಟೀರಿಯಲ್ಗಳು ಸಿಗ್ತವೆ, ಅಂದರೆ ರಾಡ್ಸ್ ಹಾಕಿರುವಂಥದ್ದು, ಹಾಸ್ಪಿಟಲಲ್ಲಿ ಸಿಕ್ಕಿದಂಥದ್ದು, ಆ ಥರದ್ದು ಈ ಥರದ್ದೆಲ್ಲ ಇರ್ತದೆ. ಸೊ ಆ ಥರದ ಇದನ್ನೆಲ್ಲ ನಮಗೂ ನೋಡಬೇಕಿತ್ತು. ನಿಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಯ್ತು ನನಗೆ. ಸ್ವಲ್ಪ ತೋರಿಸ್ಬೋದಾ ಗುರುವಪ್ಪ ಅವರೇ? ಬನ್ನಿ ಮಾತಾಡ್ತಾ ಹೋಗೋಣ. ಗುರುವಪ್ಪ ಅವರೇ, ಈಗ ನೀವು ಎಲ್ಲಿ ನಿದ್ರೆ ಎಲ್ಲ ಮಾಡೋದು? ಎಲ್ಲಿ? ಇಲ್ಲಿ ಅದೇ ರೂಮಲ್ಲಿ. ಆ ರೂಮಲ್ಲಿ ನೀವು ನಿದ್ರೆ ಮಾಡ್ತೀರಿ? ನಿದ್ರೆ ಮಾಡೋದು ಅಲ್ವಾ? ಇಲ್ಲಿ ಏನು ನಡೀತದೆ? ಇಲ್ಲಿ ಇದು ಸೌದೆದು ರೂಮು. ಇದೆಲ್ಲ ನಾನು ತೆಗೆದಿಟ್ಟು. ಓಹೋ ಹೋ ಹೋ, ಇದು ಏನಿದು? ಇದೆಲ್ಲ ಡೆಡ್ ಬಾಡಿ ಒಳಗೆ ಸಿಗುದಾ ಗುರುವಪ್ಪ ಅವರೇ? ನೋಡಿ, ಇದು ಗಂಟು ಇದರಲ್ಲಿ ಇರ್ತದೆ. ಇದೆಂತ ಗಂಟು? ಕಾಲು ಕಾಲಲ್ಲಿ ಇದು ಇರ್ತದೆ. ಓ, ಇದು ಕಾಲಿಗೆ ಇದು ಚಿಪ್ಪು? ಚಿಪ್ಪು, ಇದು ಕಾಲಿದು ಚಿಪ್ಪು. ನೋಡಿ ಇದು ಹೇಗಿದೆ ಕಾಲಿನ ಚಿಪ್ಪು ಅಂತೇಳಿ. ಇದಕ್ಕೆ ವೈದ್ಯರೆಲ್ಲ ತುಂಬಾ ಫೀಸ್ ಮಾಡ್ತಾರಲ್ಲ ಹಾಸ್ಪಿಟಲ್ ಹಾಕ್ಲಿಕ್ಕೆ? ಹೌದೌದು, ತುಂಬಾ ದುಡ್ಡು ಉಂಟು. ಅದು ಭಾರ ಉಂಟು ನೋಡಿ, ಒಳ್ಳೆ ಭಾರ ಉಂಟು. ಹೌದು, ಇದು ಒಳ್ಳೆ ಭಾರ ಉಂಟು. ಇದು ಎಂತ ಭಾರ ಉಂಟು ಇದು ವೀಕ್ಷಕರೇ! ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಬಹುಶಃ ಮೂಳೆ ಕೂಡ ಇಷ್ಟು ವೆಯ್ಟ್ ಇರ್ಲಿಕ್ಕಿಲ್ಲ ಅಂತದೆ, ಇಷ್ಟು ವೆಯ್ಟ್ ಇದೆ. ಇದೆಂತ ಗುರು? ಇದು ನೋಡಿ, ಇದು ಕೈಗೆ ಹಾಕುವಂಥದ್ದು. ಕೈದು ಎಲ್ಬೋನಾ? ಇಲ್ಲಿಗೆ ಇಲ್ಲಿಗೆ ಇಲ್ಲಿಗೆ. ಓ, ಶೋಲ್ಡರ್ ಎಲ್ಬೋ. ನೋಡಿ, ಇದು ಶೋಲ್ಡರ್ಗೆ ಹಾಕುವಂಥದ್ದು. ನೋಡಿ, ಅಂದ್ರೆ ಇದು ಆಕ್ಸಿಡೆಂಟ್ ಎಲ್ಲ ಆಗುವಾಗ ಹಾಕುವಂಥದ್ದು. ಕೆಲವರಿಗೆ ಈಗ ಅಪಘಾತ ಆಗಿರುತ್ತೆ ವೀಕ್ಷಕರೇ, ಅಂಥ ಟೈಮಲ್ಲಿ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಅವರಿಗೆ ಇಂಥದ್ದನ್ನು ಹಾಕ್ತಾರೆ. ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಯಾವಾಗಲೂ ಕೂಡ. ನಾವು ಒಂದು ಅವೇರ್ನೆಸ್ ಕೂಡ ಕೊಡ್ತಾ ಇದ್ದೇವೆ ಇಲ್ಲಿಂದಲೇ. ಏನಂತ ಹೇಳಿದರೆ, ಆದಷ್ಟು ನಿಮ್ಮ ವಾಹನಗಳನ್ನು ನಿಧಾನವಾಗಿ ಚಲಿಸಿ. ಇಲ್ಲದಿದ್ದರೆ ಖಂಡಿತವಾಗಿಯೂ ಕೂಡ ನೋಡಿ, ಇಂತಹ ಒಂದು ಸಿಚುವೇಶನಿಗೆ ಒಳಗಾಗಬೇಕಾಗ್ತದೆ. ಇಂಥದನ್ನು ಒಳಗಡೆ ಹಾಕ್ಕೊಳ್ಬೇಕಾಗ್ತದೆ ಗುರುವಪ್ಪ ಅವರೇ, ಹೌದಲ್ಲ? ಇಂಥದನ್ನು ಹಾಕೊಳ್ಳೋ ಪರಿಸ್ಥಿತಿ ಬರ್ಬೋದು ಲೈಫಲ್ಲಿ. ಅದಕ್ಕೆ ವಾಹನವನ್ನ ಆದಷ್ಟು ನಿಧಾನವಾಗಿ ಚಲಿಸಿ ಅಂತೇಳಿ ನಿಮಗೆ ನಮ್ಮದೊಂದು ಸಲಹೆ ಈ ವಿಡಿಯೋದ ಮೂಲಕ. ಹಾಗೆ ನೋಡಿ, ಇಲ್ಲಿ ಬೇರೆ ಬೇರೆ ಉಂಟು. ಇದೆಲ್ಲ ಮೊಣಕಾಲಿಗೆ ಹಾಕುವಂಥದ್ದು. ಮೊಣಕಾಲಿಗೆ ಹಾಕುವಂಥದ್ದಾ? ನೋಡಿ, ಇದೆಲ್ಲ ಮೊಣಕಾಲಿಗೆ ಹಾಕುವಂಥದ್ದು. ಇದು ನೋಡಿ, ಇದು ಹೀಗಿರ್ತದೆ. ಇದೆಲ್ಲ ಗುರುಪ್ಪ ಅವರೇ ನಿಮಗೆ ಈ ಹೊತ್ತಿಸುವಾಗ ಸಿಕ್ಕುದಲ್ಲ ಲಾಸ್ಟಿಗೆ? ಇದು ಬಾಡಿ ಒಳಗಡೆ ಇರ್ತದೆ. ಹೊತ್ತಿಸಿ ಮರಣ ನಂತರ ಹೊತ್ತಿಸುವಾಗ ಅವರಿಗೆ ಇದೆಲ್ಲ ಸಿಗ್ತದೆ. ಈ ಥರದ್ದೆಲ್ಲ ಇಲ್ಲಿ ಆಗ್ತದೆ. ಬೇರೆ ಎಂತ ಉಂಟು? ನೋಡಿ, ಇದೆಲ್ಲ ಬೆನ್ನಿಗೆ ಹಾಕುವಂಥದ್ದು. ಮೂಳೆ, ಬೆನ್ನು ಮೂಳೆ ಮುರಿದರೆ, ಬೆನ್ನು ಮುರಿದರೆಲ್ಲ ಇದು ಹಾಕ್ತಾರೆ. ಓಹೋ, ನೋಡಿ, ಬೆನ್ನೆಲ್ಲ ಮುರಿದವರಿಗೆ ಈ ಥರದ್ದೆಲ್ಲ ಅಳವಡಿಸ್ತಾರೆ. ಕೆಲವರು ವೇಗವಾಗಿ ವಾಹನ ಚಲಾಯಿಸಿಕೊಂಡು ಹೋಗಿ ಬಿದ್ದು ಇಂಥದನ್ನೆಲ್ಲ
ಹಾಕಿಸಿಕೊಳ್ಳುವಂಥ ಪ್ರಮೇಯವನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ, ನೀವು ಇನ್ನೊಂದು ಸಲ ವೇಗವಾಗಿ ಹೋಗುವಾಗ ಯೋಚನೆ ಮಾಡಿ. ಜಾಸ್ತಿ ವೇಗವಾಗಿ ಹೋದರೆ ಬಿದ್ದರೆ ಏನಾರು ಹೆಚ್ಚು ಕಮ್ಮಿ ಆದರೆ ಈ ಥರದನ್ನೆಲ್ಲ ಅಳವಡಿಸಿಕೊಳ್ಳುವಂತಹ ಸಮಯ ಬರ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತೇಳಿ ಈ ವಿಡಿಯೋ ಮೂಲಕ ನಾವು ಜನಗಳಿಗೆ ಹೇಳ್ತೇವೆ. ಯಾಕಂದರೆ ಇಲ್ಲಿ ಬಂದಾಗ ನಮ್ಮ ಗುರುವಪ್ಪ ಅವರು ತೋರಿಸ್ತಿರುವ ಕಲೆಕ್ಷನ್ ನೋಡಿದ್ರೆ ಭಯ ಆಗುತ್ತೆ. ಅದರಲ್ಲಂತೂ ಇದೊಂದು ಕಲೆಕ್ಷನ್ ತೋರಿಸಿದ್ದಾರೆ ಗುರುವಪ್ಪ ಅವರು. ನಿಜ ಹೇಳ್ತೇನೆ, ಇದು ಎಷ್ಟು ಭಾರ ಇದೆ ಅಂತ ಹೇಳಿದರೆ ಇದು ಸಿಕ್ಕಾಪಟ್ಟೆ ಭಾರ ಇದೆ. ಇದನ್ನೆಲ್ಲ ಕಾಲಿಗೆ ಅಳವಡಿಸಿಕೊಂಡು ಆ ಭಾರವನ್ನು ಹೊತ್ತುಕೊಂಡು ನಡಿಲಿಕ್ಕೂ ಕಷ್ಟಪಡುವಂತಹ ಜೀವನ ಯಾರಿಗೆ ಬೇಕು? ಗುರುವಪ್ಪ ಅವರು ಏನು ಹೇಳ್ತೀರಿ ಅಲ್ವಾ? ಇದು ಯಾರ್ದು? ಇದು ಯಾರ ಕಾಲಿಗೆ ಅಳವಡಿಸಿ? ಲೇಡಿ ಗಂಡಸಿದ ಇಲ್ಲಿಗೆ ಬಂದಿತ್ತು ಹಾಸ್ಪಿಟಲ್ ಇಲ್ಲಿಗೆ ಡೆಡ್ ಆಗಿ ಬಂದಿದ್ದಾನೆ. ಡೆಡ್ ಆಗಿ ಬಂದದ್ದು ಹುಡುಗನ ಇದು ವಯಸ್ಸಾಗಿದೆ. ಇದೆಲ್ಲ ಕೈಗೆ ಹಾಕುವಂತ ನೋಡಿ, ಇದೆಲ್ಲ ಕೈಗೆ ಹಾಕುವಂಥದ್ದು. ಎಲುಬೆಲ್ಲ ಮುರಿದ್ರೆ ಇದು ಬಹುಶಃ ಬೇರೆ ಬೇರೆ ಸನ್ನಿವೇಶದಲ್ಲಿ ಕೆಲವರದ್ದು ವಯಸ್ಸಹಜವಾಗಿ ಆಗಿರ್ತದೆ, ಇನ್ನು ಕೆಲವರದ್ದು ವಯಸ್ಸಹಜ ಅಲ್ಲ ಆಗಿರ್ತದೆ, ಅಪಘಾತನೂ ಆಗಿರ್ತದೆ ಅಲ್ಲ ಗುರುವಪ್ಪರೇ? ಮತ್ತೆಂತ ಇದು ಕಾಲಿಗೆ ಹಾಕುವಂಥದ್ದು ಇಷ್ಟು. ಇದು ಒಂದು ಸೆಟ್, ಒಂದು ಸೆಟ್. ಇದು ನೆನ್ನೆಲ್ಲ ಮೊನ್ನೆ ಸಿಕ್ಕಿದ್ದು ಒಂದು ಸೆಟ್. ನಿನ್ನೆಲ್ಲ ಮೊನ್ನೆ ನೋಡಿ, ನಿನ್ನೆಲ್ಲ ಮೊನ್ನೆ ಇಲ್ಲಿಗೊಂದು ಬಾಡಿ ಬಂದಿದೆ. ಆ ಬಾಡಿದು ಇದು ಬಾಲ್ಸ್ ಎಷ್ಟು ಉಂಟು ನೋಡಿ. ಹೌದು, ಇದರಲ್ಲಿ ಸಿಕ್ಕಾಪಟ್ಟೆ ಇದಿದೆ ನೋಡಿ. ಸ್ಕ್ರೂ ಕಾಲಿಗೆ ಹಾಕಿದ್ದ. ಇದು ಯಾವ ಕಾರಣಕ್ಕೆ? ಎಲ್ಬು ಹೋಗಿದೆ ಅಲ್ಲಿಗೆ. ಎಲುಬು ಇದಾಗಿತ್ತು, ಕಟ್ಟಾಗಿತ್ತು. ಸೊ ಆ ಜಾಗಕ್ಕೆ ಇದು ಬಂದಿದೆ. ಅದು ಯುವಕನ ಅಲ್ಲ, ವಯಸ್ಸಾಗಿದೆ. ಇದು ಕೂಡ ವಯಸ್ಸಾದವರದೊಬ್ಬರದಂತೆ. ಸೊ ನೋಡಿ, ಮತ್ತೆ ಇದಕ್ಕೆ ನೋಡಿ ಇಷ್ಟು ದೊಡ್ಡ ಬಾಲ್ಸ್ ಹಾಕ್ತಾರೆ. ಇದಕ್ಕೆ ಇಷ್ಟು ದೊಡ್ಡ ಹಾಕ್ತಾರಲ್ಲ, ಅಬ್ಬ ಇಷ್ಟು ದೊಡ್ಡ ಬಾಲ್ಸ್ ಎಲ್ಲ ದೊಡ್ಡ ಬಾಲ್ಸ್ ಹಾಕ್ತಾರಲ್ಲ. ಮತ್ತೆ ಬೇರೆ ಎಂತ ಉಂಟು ಇದರಲ್ಲಿ? ಇದೆಲ್ಲ ಎಂತ? ಇದೆಲ್ಲ ಕೈಗೆ ಕಾಲಿಗೆ ಎಲ್ಬು ಎಲ್ಲ ನೋಡಿ, ಇಲ್ಲಿ ತುಂಬಾ ಇದೆ ಕಲೆಕ್ಷನ್ಸ್. ಇದೆಲ್ಲವೂ ಕೂಡ ಮನುಷ್ಯನ ಬದುಕಿನ ಜೊತೆಗೆ ಬರುವಂಥದ್ದು. ಗುರುವಪ್ಪ ಅವರೇ, ಇದಕ್ಕೆ ಇದನ್ನೆಲ್ಲ ಈಗ ಇಂಥದ್ದು ತುಂಬ ಬರ್ತದಲ್ವಾ? ವರ್ಷಕ್ಕೆ ತುಂಬ ಬರ್ತದೆ. ಓಕೆ, ಗುರುವಪ್ಪ ಅವರು ಈ ಬಗ್ಗೆ ಒಂದು ಸಾಕಷ್ಟು ಮಾಹಿತಿ ಕೊಟ್ಟರು. ಒಂದು ಅವೇರ್ನೆಸ್ ಗುರುವಪ್ಪ ಅವರೇ, ನೀವು ಕೂಡ ಹೇಳಬೇಕು ಜನಗಳಿಗೆ, ವಾಹನದಲ್ಲಿ ಹೋಗುವವರಿಗೆ ಒಂದು ಅವೇರ್ನೆಸ್ ಕೊಡಿ ನೋಡ ನಮ್ಮ ಮೂಲಕ ಹೇಳಿ. ಇನ್ನು ಮುಂದೆ ನೀವು ಸಹ ಇದನ್ನು ನೋಡಿ ಬರಬೇಕು. ವಾಹನದಲ್ಲಿ ಸ್ವಲ್ಪ ಹೋಗೋದು ಮೆಲ್ಲ ಹೋಗಿ ಹೆಲ್ಮೆಟ್ ಧರಿಸಿ ನಿಧಾನವಾಗಿ ಸಲ್ಲಿಸಿ ಜೀವನವನ್ನು ಕಾಪಾಡಿಕೊಳ್ಳಿ. ವೆರಿ ಗುಡ್. ಗುರುವಪ್ಪ ಅವರ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ನಿಮಗೆ ತಲುಪಿಸಿದ್ದೇವೆ ನಾವು ಈ ವಿಡಿಯೋದ ಮೂಲಕ. ಹಾಗೆ ಈ ವಿಡಿಯೋವನ್ನು ಎಪಿಸೋಡನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವಾಗ ಗುರುವಪ್ಪ ಅವರೇ, ಒಂದು ಬಾಡಿ ಬರ್ತದೆ ಇಲ್ಲಿಗೆ, ಒಂದು ಬಾಡಿ ಬರ್ತದೆ. ನಾವು ಡೆಡ್ ಅಂತ ಹೇಳಲಿಕ್ಕಿಲ್ಲ, ಬಾಡಿ ಬರ್ತದೆ. ಬಾಡಿ ಬಂದದನ್ನು ಮೊದಲು ಏನು ಮಾಡ್ತೀರಿ? ಈಗ ಪ್ರೊಸೀಜರ್ ಹೇಗೆ? ಇಲ್ಲಿ ಬಂದ ಕೂಡಲೇ ಒಂದು ಕ್ರಮ ಅಂತ ಉಂಟು, ಸ್ಮಶಾನದ ಕ್ರಮ. ಎಲ್ಲ ಸರ್ಕಾರ ಆಫೀಸಿಗೆ ಹೋದರೆ ಸರ್ಕಾರದೊಂದು ಕ್ರಮ ಇರ್ತದೆ, ಶಾಲೆಗೆ ಹೋದರೆ ಶಾಲೆದೊಂದು ಕ್ರಮ ಇರ್ತದೆ, ಹಾಗೆ ಬೇರೆ ಬೇರೆ ಸೊಸೈಟಿಗೆ ಹೋದರೆ ಸೊಸೈಟಿದೊಂದು ಕ್ರಮ ಇರ್ತದೆ. ಹಾಗೆಯೇ ಸ್ಮಶಾನಕ್ಕೆ ಬಂದಾಗಲೂ ಒಂದು ಕ್ರಮ ಇರ್ತದೆ. ಅದು ಇಲ್ಲಿ ನೀವು ಬಾಸ್, ನೀವು ಹೇಳಿದಾಗೆ ಒಂದು ಕಾರ್ಯ ನಡೀತದೆ. ಏನು ನಡೀತದೆ, ಹೇಗೆ ನಡೀತದೆ, ನಮ್ಮನ್ನು ಸಂಪೂರ್ಣವಾಗಿ ವಿವರಿಸ್ಕೊಂಡು ಬನ್ನಿ. ಬರುವಾಗ ಬಾಡಿ ಅಲ್ಲಿಂದ ತಗೊಂಡು ಬರ್ತಾರೆ. ಬರುವಾಗ ಈ ಹಚ್ಚುವಂತ ಇವನೇ ತಗೊಂಡು ಬರುದು ಜಾಸ್ತಿ ಇಲ್ಲಿಗೆ. ಆಂಬುಲೆನ್ಸ್ ಅದೇ ಆಂಬುಲೆನ್ಸ್ ಇಲ್ಲಿ ಇರುದು. ಓಕೆ, ಇಲ್ಲಿ ಬಂದು ಫಸ್ಟಿಗೆ ಒಂದು ರೌಂಡ್ ಅವನು ಬರ್ತಾನೆ. ಒಂದು ರೌಂಡ್ ತರಬೇಕು ಆಂಬುಲೆನ್ಸ್. ಈಶ್ವರನಿಗೆ ಒಂದು ರೌಂಡ್ ಬರಲೇಬೇಕು. ನೋಡಿ ವೀಕ್ಷಕರೇ, ಇಲ್ಲೊಂದು ಈಶ್ವರನ ಒಂದು ಸ್ಟ್ಯಾಚ್ಯೂ ಇದೆ. ಈ ಸ್ಟ್ಯಾಚ್ಯೂಗೆ ಒಂದು ಸುತ್ತು ಬಾಡಿಯನ್ನು ತಗೊಂಡು ಒಂದು ಸುತ್ತು ಬರಬೇಕಾಗುತ್ತೆ. ಸುತ್ತು ಬರಬೇಕು. ಈಶ್ವರ ಸ್ಮಶಾನ ಪ್ರಿಯ, ಸ್ಮಶಾನವಾಸಿ. ಆತನಿಗೆ ಸ್ಮಶಾನದಲ್ಲಿರುವಂಥದ್ದು ಬಹಳ ಪ್ರಿಯ. ಹಾಗಾಗಿ ಆತನ ಒಂದು ಸ್ಟ್ಯಾಚ್ಯೂವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಸುಳ್ಯದ ವಿಮುಕ್ತಿ ರುದ್ರಭೂಮಿಯಲ್ಲಿ. ಪ್ರತಿ ಒಂದು ರುದ್ರಭೂಮಿಯಲ್ಲೂ ಕೂಡ ಆ ಥರದೊಂದು ವ್ಯವಸ್ಥೆ ಇದೇ ಇರ್ತದೆ. ಹಾಗೆ ಇಲ್ಲಿ ನಮ್ಮ ಗುರುವಪ್ಪ ಅವರ ಒಂದು ನಿಯಮ ಏನಂತ ಹೇಳಿದ್ರೆ, ಗುರುವಪ್ಪ ಅವರು ಬಂದ ತಕ್ಷಣ ಒಂದು ಸುತ್ತು ಇಲ್ಲಿಗೆ ಈಶ್ವರನಿಗೆ ಬಂದು ಗಾಡಿಯಲ್ಲಿ ನಿಲ್ತದೆ. ಗಾಡಿ ಬಂದು ಇಲ್ಲಿ ನಿಲ್ಲಿಸ್ತಾರೆ. ಲಾಸ್ಟಿಗೆ ಬಂದು ಅಲ್ಲಿ ನೋಡಿ ಇಲ್ಲಿಗೆ ತರ್ತಾರಂತೆ, ಇಲ್ಲಿಗೆ ತಂದು ಇಡ್ತೀವಿ. ಇದು ಹಾಸ್ಪಿಟ್ಲಿಂದ ಡೈರೆಕ್ಟ್ ಬಂದ್ರೆ ನಾವು ಅಲ್ಲಿಗೆ ತಗೊಂಡು ಹೋಗ್ತೇವೆ. ಹಾಸ್ಪಿಟಲ್ ಡೈರೆಕ್ಟ್ ಬಂದ್ರೆ ಆ ಕಲ್ಲಲ್ಲಿ ಮಲಗಿಸಿ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಒಳಗೆ ತಗೊಂಡು ಬರುದು. ಮತ್ತೆ ಒಳಗೆ ತಗೊಂಡು ಬರುದು. ಅದಕ್ಕೆ ಮುಂದೆ ತಗೊಂಡು ಬರುದಿಲ್ಲ. ಸ್ನಾನ ಮಾಡಿಸಿ ಮನೆಯಿಂದ ಬಂದ್ರೆ ಓಕೆ, ನಾವು ತಗೊಂಡು ಡೈರೆಕ್ಟ್ ಇಲ್ಲಿಗೆ ಬಂದು
ಇದಕ್ಕೆ 3 ರೌಂಡ್ ಬರಬೇಕು. ಇದಕ್ಕೆ 3 ರೌಂಡ್ ಬರಬೇಕು. ಇದಕ್ಕೆ 3 ರೌಂಡ್. 3 ರೌಂಡ್ ಬಂದು ಒಳಗೆ ಮಲಗಿಸಿ ಮತ್ತೆ ಅವರ ಕ್ರಮ ಅವರವರು ಮಾಡಬೇಕು. ಕ್ರಮ ಮಾಡಬೇಕು. ಗೊತ್ತಿಲ್ಲ ಇದ್ರೆ ನಾವು ಹೇಳಿಕೊಡ್ತೇವೆ, ನಾನು ಮತ್ತು ಅಚ್ಚು ಹೇಳಿಕೊಡ್ತೀರಿ. ಈಗ ಇನ್ ಕೇಸ್ ಇಲ್ಲಿ ಒಂದು ಇದು ಎಂತದ್ದು, ಇಲ್ಲಿ ಒಂದು ಕಟ್ಟೆ ಇಟ್ಟಿದ್ರಲ್ಲ, ಎಂತದ್ದು? ಅದೇ ಸ್ನಾನ ಮಾಡಿಸಿ, ಅಲ್ಲಿ ಸ್ನಾನ ಮಾಡಿಸುದು. ಡೈರೆಕ್ಟ್ ಹಾಸ್ಪಿಟಲ್ ಇಂದ ಬಂದ್ರೆ ಅಲ್ಲಿ ಸ್ನಾನ ಮಾಡಿಸಿ. ಡೈರೆಕ್ಟ್ ಹಾಸ್ಪಿಟಲ್ ಇಂದ ವೀಕ್ಷಕರೇ, ಡೈರೆಕ್ಟ್ ಹಾಸ್ಪಿಟಲ್ ಇಂದ ಬಾಡಿ ತಂದ್ರೆ ಇಲ್ಲಿಟ್ಟು ಸ್ನಾನ ಮಾಡಿಸ್ತಾರೆ. ಆನಂತರ ಒಂದು ವೇಳೆ ಸ್ನಾನ ಎಲ್ಲ ಮಾಡಿಸಿ ಮನೆಯಲ್ಲೇ ಕ್ರಮ ಮಾಡಿ ತಂದಿದ್ರೆ ಡೈರೆಕ್ಟ್ ಇಲ್ಲಿಗೆ ತಂದು ಇಲ್ಲಿ ಇಡ್ತಾರೆ. ಆಮೇಲೆ ಏನಾಗ್ತದೆ ಗುರುವಪ್ಪ ಅವರೇ? ಡೈರೆಕ್ಟ್ ತಂದು ಇಲ್ಲಿ 3 ರೌಂಡ್ ಬಂದು ಮೇಲೆ ಮಲಗಿಸಿ ನೀರು ಕೊಡ್ಲಿಕ್ಕೆ ಹೇಳ್ತೇವೆ ನಾವು. ಬಾಯಿಗೆ ನೀರು ಕೊಡುದು, ಬಾಯಿ ನೀರು ಒಂದು ಕ್ರಮ, ಒಂದು ಕ್ರಮ. ಅದು ಕೆಲವರು ಹೇಳ್ತಾರೆ ಅದು ನಾವು ಅಲ್ಲೇ ಕೊಟ್ಟಿದ್ದೇವೆ ಅಂತ. ಅದು ನಾವು ಬಿಡುದಿಲ್ಲ. ಅದು ಅಲ್ಲಿ ಅದರ ಮೇಲೆ ಮಲಗಿಸಿದ ಮೇಲೆ ಕೊಡ್ಲೇಬೇಕು. ಈಗ ಸೌದೆ ಮೇಲೆ ನಾವು ಮಲಗಿಸ್ತೇವಲ್ಲ, ಹೌದು, ಆಗ ಒಬ್ರು ಆದ್ರೂ ಅದು ಕೊಡ್ಲೇಬೇಕು, ಮನೆಯವರಾದ್ರೂ ಕೊಡ್ಲೇಬೇಕು. ನೀರು ಕೊಟ್ಟ ಮೇಲೆ ಮಾತ್ರ ಬೆಂಕಿ ಕೊಡ್ತೀರಿ. ಮತ್ತೆ ಅವರಿಗೆ ಕ್ರಮ ಎಲ್ಲ ಗೊತ್ತಿಲ್ಲ ಇದ್ರೆ ನಾನು ಹೇಳ್ತೇನೆ, ಮತ್ತೆ ನಮ್ಮ ಅಚ್ಚು ಬಂದ್ರೆ ಅವನು ಹೇಳ್ತೀರಿ. ಅವನೇ ಜಾಸ್ತಿ ಹೇಳುದು, ನಾನು ಹೇಳುದಿಲ್ಲ. ಹೇಳ್ತೀರಿ. ಓಕೆ. ಈಗ ಇನ್ನೊಂದು ಸರ್ ಏನಂತ ಹೇಳಿದ್ರೆ, ಈಗ ಎಷ್ಟೋ ಅನಾಥ ಬಾಡಿಗಳು ಬರ್ತವೆ, ಅವಿಗೆ ಕ್ರಮನೂ ಇರುವುದಿಲ್ಲ, ಯಾವ ಜಾತಿ ಅಂತ ಗೊತ್ತಿರೋದಿಲ್ಲ, ಯಾವ ಧರ್ಮ ಅಂತ ಗೊತ್ತಿರೋದಿಲ್ಲ. ಆವಾಗ ನೀವು ಏನು ಮಾಡ್ತೀರಿ? ನಾವೇ ಮಾಡುವುದು. ಎಂತ ಕ್ರಮ, ಯಾವ ಕ್ರಮವನ್ನು ಅನುಸರಿಸಿ ಎಲ್ಲ ಮಾಡ್ತೇವೆ ನಾವು. ಇಲ್ಲಿ ಅಚ್ಚು ಮತ್ತು ನಾನು ಸೇರಿದ್ರೆ ಅನಾಥ ಬಾಡಿ ಬಂದ್ರೆ ನಾವೇ ಇಬ್ರು ಮಾಡುದು. ಯಾರು ಇಲ್ಲ ಇದ್ರು ನಾವೇ ಒತ್ತಿಸಿ, ನಾವೇ ಎಲ್ಲ ಇದು ಕ್ಲೀನ್ ಮಾಡುದು, ಎಲ್ಲ ನೀರು ಕೊಡುದು ನಾವೇ. ನೀವೇ ಅವರಿಗೆ ಕುಟುಂಬ, ಎಲ್ಲ ಕುಟುಂಬ ನೀವೇ ಆಗ್ತದೆ. ಓಕೆ. ಅದು ಮುಂದೆ ಹರಿಸರಾಯಿ ಇರುವಾಗ ನಾವು ಮಾಡ್ತಾ ಇದ್ದೀವಿ. ಈಗ ಮಾತ್ರ ಹರಿಸರಾಯಿ ಇಲ್ಲ. ಓಕೆ. ಈಗ ಪಂಚಾಯತಿ, ಈಗ ಅನಾಥ ಬಾಡಿ ಎಲ್ಲ ಇಲ್ಲಿಗೆ ಬರುದಿಲ್ಲ. ಇಲ್ಲಿಗೆ ಬರುವುದಿಲ್ಲ. ಓಕೆ. ಅವ್ರು ಬಿಡುದಿಲ್ಲ, ಪಂಚಾಯತಿ ಅವರು ಬಿಡುದಿಲ್ಲ. ಓಕೆ. ಈಗ ನೀವು ಇಲ್ಲಿ ಎಷ್ಟು ವರ್ಷ ಆಯ್ತು ಹಾಗೆ ಹೇಳಿದ್ರಿ? 3-4 ವರ್ಷ ಆಯ್ತು. 4 ವರ್ಷ ಇಲ್ಲಿ ಆಯ್ತು. ನಿಮ್ಮ ಕೆಲಸ ನಿಮಗೆ ಖುಷಿ ಕೊಡ್ತಾ ಉಂಟು? ಆದ್ರೂ ನನಗೆ ಇಲ್ಲೇ ಇರಬೇಕು ಅಂತ ನನಗೆ ಆಸೆ. ಇದು ಎಣ್ಣೆ ಸುಡುವುದು ಮತ್ತೆ ನೀರು ಬಿಡ್ಲಿಕ್ಕೆ ಉಂಟು. ಅದಕ್ಕೆ ನಮ್ಮ ಈ ಪಂಚಾಯತಿಯವರು ಉಂಟಲ್ಲ, ಕೇವಲ 50 ರೂಪಾಯಿ ಕೊಡುದು ನನಗೆ ದಿನಕ್ಕೆ. 50 ರೂಪಾಯಿ. ಅದು ನನಗೆ ಇದು ಇಲ್ಲಿಂದ ಬೈಕಲ್ಲಿ ಹೋಗಿದ್ದಕ್ಕೆ ಸಾಕಾಗುದಿಲ್ಲ. ಜಾಸ್ತಿ ಮಾಡೋದಿಲ್ಲ. ಓಕೆ. ಈಗ ನಿಮಗೆ ಇಲ್ಲಿ ಇದೆಲ್ಲ ಮಾಡ್ತೀರಿ, ಇದೆಲ್ಲ ಕೆಲಸ ಮಾಡ್ತೀರಿ, ಉಳಿದು ಕೂಡ ನೀವು ಇಲ್ಲಿ ಉಳಿಯುವುದು ಕೂಡ ಇಲ್ಲಿ. ನಿಮಗೆ ಈ ಇಷ್ಟೆಲ್ಲ ಕೆಲಸ ಮಾಡುವವರಿಗೆ, ನಿಮಗೆ ಇಷ್ಟೆಲ್ಲ ಭಂಗ ಬರುವವರಿಗೆ ನಿಮಗೆ ಎಷ್ಟು ಸಂಬಳ ಉಂಟು ಅಂತ ಎಲ್ಲರಿಗೂ ಆಶ್ಚರ್ಯ. ಸ್ಮಶಾನ ಕಾಯುವವರಿಗೆ ಲಕ್ಷ ಸಂಬಳ ಕೊಡ್ತಾರ ಇವರೇ, ಅಥವಾ ಸಾಮಾನ್ಯವಾಗಿ ಒಬ್ಬ ಜೀವನ ಮಾಡಲಿಕ್ಕೆ ಆದರೂ ಆಗುವಷ್ಟು ಸಂಬಳ ಕೊಡ್ತಾರ? ಯಾಕಂದರೆ ನೀವು ಮಾಡುವ ಕೆಲಸವನ್ನು ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ನಿಲ್ಲಬೇಕು ಅಂತ ಹೇಳಿ ಆದರೆ ಅದಷ್ಟು ಸುಲಭದ ವಿಚಾರ. ಯಾರಾದರೂ ಬಂದು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ನಿಲ್ಲಿಕ್ಕಿಲ್ಲ. ನೀವು ಹೇಗೆ ನಿಲ್ತೀರಿ? ನಿಮಗೆ ಎಷ್ಟು ಸಂಬಳ ಉಂಟು ಅಂತ ಕೇಳ್ಬೋದಾ? ನೀವು ಅಭ್ಯಂತರ ಇಲ್ಲದ್ರೆ ಹೇಳಿ, ನಾನು ಒತ್ತಾಯ ಮಾಡೋದಿಲ್ಲ. ಹೇಳ್ತೇನೆ ನೋಡಿ, ಆ ಸೌದೆ ಉಡಿ ಮಾಡೋದು ನಾನೇ, ಎಲ್ಲ ಉಡಿ ಮಾಡಿ ಇದೆಲ್ಲ ಮಾಡೋದು ನಾನೇ. ಮತ್ತೆ ಇದು ತೊಲಿಬೇಕು, ಇದು ತಿಂಗಳಿಗೆ 1 ಸರ್ತಿ 2 ಸರ್ತಿ ತೊಲಿತೇನೆ. ಮತ್ತೆ ಕಕ್ಕುಸು, ಬಾತ್ರೂಮು ಇದೆಲ್ಲ ಕ್ಲೀನಾಗಿ ಇಟ್ಕೊಳ್ತೇನೆ. ಎಲ್ಲ ನಾನೇ ಕ್ಲೀನ್ ಮಾಡೋದು. ಪಂಚಾಯತಿಯಿಂದ 1 ತುಂಡು ಸೋಪು ಸಹ ಕೊಡೋದಿಲ್ಲ. ಇದಕ್ಕೆಲ್ಲ ಸರ್ಪ ಆಗದಿದ್ರೆ ಇದೆಲ್ಲ ಹೋಗುದಿಲ್ಲ, ಕ್ಲೀನ್ ಆಗಬೇಕು. ಮೊನ್ನೆ ಇತ್ತೀಚೆಗೆ ಬಂದರು ಪಂಚಾಯತಿಯವರು, ಸರ್ಪ ಬೇಕಂತ ಹೇಳಿದ್ದೇನೆ. ಅವ್ರು ಹೇಳಿದ್ರು 5 kg ನಾನು ಕೊಟ್ಟು ಕಳಿಸ್ತೇನೆ ಅಂತ. ಇಷ್ಟುವರೆಗೆ ಬರಲೇ ಇಲ್ಲ. ಹಾಗಾದ್ರೆ ನಿಮಗೆ ಸಂಬಳ ಎಲ್ಲ ಯಾರು ಕೊಡುದು? ಸಂಬಳ ಪಂಚಾಯತಿಯಿಂದ ಒಂದು ಬಾಡಿ ಸುಟ್ರೆ 1,000 ಕೊಡ್ತಾರೆ ಅಷ್ಟೇ. ದಿವಸಕ್ಕೆ ಬಾಡಿಗಳನ್ನ ಸುಟ್ರೆ 1,000. 1,000. ಇವತ್ತು 2 ಬಂತು, 2,000 ಆಯ್ತು. ಇನ್ನು 1 ತಿಂಗಳು ಬರೋದಿದ್ರೆ ಏನಿಲ್ಲ. ಓಕೆ. ಬಾಡಿ ಅಂದ್ರೆ ಮಾತ್ರ 1,000 ಕೊಡ್ತಾರೆ. ಇಲ್ಲಿ ಈಗ ಶವ ಬರ್ತಾ ಇರ್ತದ ಅಥವಾ ಹೇಗೆ? ಇಲ್ಲಪ್ಪ, ಕಡಿಮೆ. ಎಷ್ಟು ಬರ್ತದೆ ತಿಂಗಳಿಗೆ? ಅಂದಾಜು ತಿಂಗಳಿಗೆ ಎಲ್ಲಿಗೆ ಆಗುದಿಲ್ಲ. ಬರದಿದ್ರು ಆಯ್ತು. ಆ ದಿವಸ ಬಾರದೇ ಇದ್ರೆ ನೀವೇನು ಮಾಡ್ತೀರಿ? ಏನಿಲ್ಲ, ಇಲ್ಲೇ ಇರ್ತೇನೆ. ನಿಮಗೆ ದುಡ್ಡು ಇಲ್ಲ, ಏನು ಮಾಡುದು? ನನಗೆ ಇದು ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಅಷ್ಟೇ. ಕೆಲಸ ಮಾಡಬೇಕು ಅಂತ ಆಸೆ. ನೋಡಿ ಗುರುವಪ್ಪ ಅವ್ರದ್ದು ಎಷ್ಟೊಂದು ಕಾಯಕ ಪ್ರೀತಿ. ಕೆಲವು ಸಲ ಇಲ್ಲಿ ಏನು ಸ್ವವನೇ ಬರದಿದ್ದ ಟೈಮಲ್ಲಿ ಅವ್ರ ಹತ್ರ ದುಡ್ಡೇ ಇರುವುದಿಲ್ಲ. ತಾವು ಬಂದರೆ ಮೇಲಿನ ಮೇಲೆ ಅವರಿಗೆ ದುಡ್ಡು ಸಿಗ್ತದೆ, ಆದರೆ ನೆಕ್ಸ್ಟ್ 1-2 ತಿಂಗಳು ಅವರು ಅನ್ಎಂಪ್ಲಾಯ್ಡ್ ಥರ ಇಲ್ಲಿ ಎಲ್ಲ ಕೆಲಸ ಮಾಡಬೇಕು, ಅದರ ಹತ್ರ ಅವ್ರ ದುಡ್ಡು ಇರುವುದಿಲ್ಲ. ಹಾಗೆ ನಮ್ಮ ಗುರುವಪ್ಪ ಅವರ ಬದುಕಿನ ಕಥೆ ಬಹಳ ವಿಶೇಷವಾಗಿದೆ. ಜೊತೆಗೆ ಗುರುವಪ್ಪ ಅವರೇ, ನನ್ನ ಇನ್ನೊಂದು ಪ್ರಶ್ನೆ ನಿಮಗೆ,
ಈ ನೀವು ಸ್ಮಶಾನದಲ್ಲಿ ಉಳ್ಕೊಳ್ಳುವಾಗ ರಾತ್ರಿ ನಿಮಗೆ ಹೆದರಿಕೆ ಆಗುದಿಲ್ಲ? ಸಾಮಾನ್ಯವಾಗಿ ಯಾರು ನಿಲ್ಲುದಿಲ್ಲ, ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ ನನಗೆ ಸ್ಮಶಾನ ಆಗುದಿಲ್ಲ, ಬಹಳ ಹೆದರಿಕೆ ಆಗ್ತದೆ ಅಂತ ಇರ್ತದೆ. ನಿಮಗೆ ಹೇಗೆ ಅಂತ ಇದು? ಇಲ್ಲಿ ನೋಡಿ, ನಾನು ರಾತ್ರಿ 12 ಗಂಟೆ 1 ಗಂಟೆ ಎಲ್ಲ ಎದ್ದು ನೋಡುವಾಗ ಇಲ್ಲಿ ಹೋಗುದು ಬರುವುದು ಎಲ್ಲ ಕಾಣ್ತದೆ, ನನಗೆ ಕಾಣ್ತದೆ. ನಿಮಗೆ ಕಾಣ್ತದೆ. ಅದು ಕೆಲವರು ಹೇಳ್ತಾರೆ ಬಿಳಿ ಬಟ್ಟೆ ಹಾಕೊಂಡು ಹೋಗುದು ಬರುವುದು ಅಂತ, ಅಂಥದ್ದೇನಿಲ್ಲ. ನಮ್ಮ ಈ ಲೈಟ್ ಪವರಿಗೆ ಎಲ್ಲ ಕಪ್ಪಾಗಿ ಹೋಗ್ತದಲ್ಲ, ಅದೇ ತರ ಹೋಗುದು ಬರುವುದು, ಕೂಗುದು, ಆರ್ಭಟ ಕೊಡುದು, ಇಂಥದ್ದೆಲ್ಲ ಇರ್ತದೆ. ಅಂದ್ರೆ ಅತೃಪ್ತ ಆತ್ಮಗಳು ನೀವು ಹೇಳ್ತಾ ಇರೋದು. ಮತ್ತೆ ಒಂದೊಂದು ದಿವಸ ನಾನು ಒಳ್ಳೆ ಪದಾರ್ಥ ಎಲ್ಲ ಮಾಡಿದ್ರೆ ಮಾಡ್ತೇನೆ. ಎಲ್ಲ ಪದಾರ್ಥ, ಯಾವ ಪದಾರ್ಥ ಎಲ್ಲ ಮಾಡ್ತೇನೆ. ಕೋಳಿ, ಮಟನ್, ಗಿಟನ್ ಎಲ್ಲ ಮಾಡ್ತೇನೆ. ಅದು ಮಾಡಿದ್ರೆ ಸ್ವಲ್ಪ ರೂಮಲ್ಲಿ ಜಾಸ್ತಿ ಹಿಂದ್ಗಡೆಯಿಂದ ಎಲ್ಲ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತದೆ. ಓಕೆ ಓಕೆ. ಮತ್ತೆ ರಾತ್ರಿ 12 ಗಂಟೆಯಿಂದ ಮೇಲೆ ಬಂದ್ರೆ ಇಲ್ಲಿ ಅಚ್ಚು ನನ್ನೊಟ್ಟಿಗೆ ಇರ್ತದೆ. 12 ಗಂಟೆ ಮೇಲೆ 12 ಗಂಟೆಯಿಂದ ಮೇಲೆ ಕೆಲವು ಟೈಮಲ್ಲಿ ಬರ್ತದೆ. ಪೋಸ್ಟ್ ಮಾರ್ಟಮ್ ಆಗಿ ಎಲ್ಲ ಬರುವಾಗ ಲೇಟ್ ಆದರೆ ಅವನು ಬಿಟ್ಟು ನನ್ನನ್ನು ಬಿಟ್ಟು ಹೋಗುದಿಲ್ಲ. ಓಕೆ. ಅವನು ಯಾವಾಗಲೂ ಬೆಳಿಗ್ಗೆ ಆಗುವಾಗ ಹೋಗುದು. ಓಕೆ ಓಕೆ. ಮೊನ್ನೆ ಒಂದು ಕರಿಮಲೆಯಲ್ಲಿ ಕಲ್ಲು ಹೊತ್ತಾಕಿ ಸತ್ತಿದ್ದು, ಹೌದು ಹೌದು, ಅದು 3 ಗಂಟೆಗೆ ಬಂತು. 3 ಗಂಟೆ ಬಂದು ಆಗುವಾಗ ಇವನು ಇದ್ದ, ಅವರೆಲ್ಲ ಹೋದ್ರು. ಅವರು ಬೆಂಕಿ ಕೊಡೋದು ಹೋಗುದು, ಇವನು ನಾವು ಇಬ್ರು ಅಲ್ಲಿ ಕೂತ್ಕೊಂಡು ಚಹಾ ಎಲ್ಲ ಕೊಡ್ದು ಆದ್ಮೇಲೆ ಬೆಳಿಗ್ಗೆ 5 ಗಂಟೆಗೆ ಅವನು ಹೋದ. ಅವ್ನು ನನ್ನನ್ನು ಒಬ್ಬನನ್ನು ಬಿಟ್ಟು ರಾತ್ರಿ ಹೋಗೋದಿಲ್ಲ. ಮಾತ್ರ ರಾತ್ರಿ ಸುಡಬೇಕಾದ್ರೆ ಅವನು ಇದ್ರೆ ಮಾತ್ರ ಸುಡುವುದು, ಇಲ್ಲದ್ರೆ ನೀವು ಒಬ್ಬರಾಗಿ ಒಬ್ಬನಾಗಿ ಅಲ್ಲ, ಬೇರೆ ಯಾರು ಬಂದ್ರು ನಾನು ಸುಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವನು ಪೋಲಿಸ್ ಸ್ಟೇಷನ್, ಹಾಸ್ಪಿಟ್ಲ್ ಎಲ್ಲ ಅವನಿಗೆ ಪರಿಚಯ ಉಂಟು. ಅವನಿಗೆ ಗೊತ್ತಿದ್ದ ಅವನು ತರುದು. ಬೇರೆ ಯಾರಾದ್ರೂ ಗೊತ್ತಿಲ್ಲದೆ ತಂದು ಏನಾದ್ರು ಸಾಯಿಸಿ ತಂದು ನಿಮಗೆ ನಿಮಗೆ ನಾನೇ ಹೋಗ್ಬೇಕು ಅಷ್ಟೇ. ಓಕೆ ಓಕೆ. ಈಗ ನಿಮಗೆ ಇಷ್ಟೆಲ್ಲ ಒಂದು ಇದರ ನಡುವೆ ಬನ್ನಿ ಈ ಕಡೆ, ಇಷ್ಟೆಲ್ಲ ಇದರ ನಡುವೆ ನೀವು ಭಾಳ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಿ. ಬಾಡಿ ಎಲ್ಲ ಸುಡ್ತಾ ಉಂಟು, ಒಟ್ಟಿಗೆ ಫೈರ್ ಆಗಿ ನಮ್ಮ ಜೊತೆಗೆ ಹುಡೋದು ಹೀಗೆ ಬರ್ತಾ ಉಂಟು. ಅದರ ಇದೆಲ್ಲ ಬೂದಿಗಳೆಲ್ಲ ಬರ್ತಾ ಇದೆ. ನಮಗೇನು ಇದರಲ್ಲಿ ಅಭ್ಯಂತರ ಇಲ್ಲ ಅಥವಾ ಏನು ಆತಂಕವೂ ಇಲ್ಲ. ನಾವು ಭಾಳ ಒಂದು ಗುರುವಪ್ಪನ ಲೈಫ್ ಸ್ಟೋರಿ ಕೇಳಲಿಕ್ಕೆ ಬಂದಿದ್ದೇವೆ. ಯಾಕಂದರೆ ಒಬ್ಬ ಕಾಯಕ ಪ್ರಿಯನ ಕೆಲಸ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಒತ್ತಾಯದ ಮೇರೆಗೆ ನಾವು ಏನು ಈ ಗುರುವಪ್ಪ ಅವರ ವಿಡಿಯೋವನ್ನು ನಾವು ಹಿಂದೆ ಮಾಡಿದ್ವಿ, ಅದು ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದವು. ಗುರುವಪ್ಪ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ. ವೀಕ್ಷಕರ ಮಾತಿಗೆ ನಾನು ಒತ್ತು ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ, ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು ಹೋಗುವ ಅಂತೇಳಿ. ಸೊ ಗುರುವಪ್ಪ ಅವರೇ, ನಿಮ್ಮ ಲೈಫ್ ಹೀಗಿರುವಾಗ ಈಗ ನಿಮಗೆ ಮಳೆಗಾಲದಲ್ಲಿ ಸೌದೆ ಎಲ್ಲ ಈಗ ಇಲ್ಲೇ ಕಾಣ್ತಾ ಉಂಟು, ಸ್ವಲ್ಪ ಚಂಡಿ ಚಂಡಿ ಉಂಟು. ಈಗ ಇದನ್ನು ಹೇಗೆ ನೀವು ಸುಡ್ಲಿಕ್ಕೆಲ್ಲ ತಗೊಳ್ತೀರಿ? ಅದು ಒಳಗೆ ಉಂಟು, ಬೇರೆ ಒಳಗಡೆ ಬೇರೆ. ಇದು ಸ್ವಲ್ಪ ಹುಡಿ ಮಾಡ್ಲಿಕ್ಕೆ ಬೇಕಾಗಿ ಇಲ್ಲಿ ಇಟ್ಟು, ಹುಡಿ ಮಾಡ್ಲಿಕ್ಕೆ ಬೇಕಾಗಿ ಇಲ್ಲಿ ಇಟ್ಕೊಂಡು ಅಲ್ವಾ? ಓಕೆ. ಇದು ಈಗ ನೆಕ್ಸ್ಟ್ ಇಯರ್ಗೂ ಆಯ್ತಾ ಅಲ್ಲ? ನೆಕ್ಸ್ಟ್ ಇಯರ್ಗೂ ಕೂಡ ಇದೆ, ಹುಡಿ ಮಾಡಬೇಕು ಅಷ್ಟೇ ಅದು. ಓಕೆ. ಈಗ ನಿಮಗೆ ಒಂದು ಉಳ್ಕೊಳ್ಳೋದಲ್ಲಿ ನೀವು ಎಲ್ಲಿ ರೂಮ್? ಅದು ಬನ್ನಿ, ಗುರಪ್ಪ ಅವರಿಗೆ ಒಂದು ರೂಮ್ ಕೂಡ ಇಲ್ಲಿ ಇದೆ. ಅವರು ಇಲ್ಲೇ ವಾಸ ಮಾಡುವಂಥದ್ದು ರೂಮಲ್ಲಿ. ನೋಡು, ಅವರ ರೂಮೆಲ್ಲ ಹೋಗಿ ನೋಡುವ ಹೇಗೆ ಎಲ್ಲ ಇದ್ದಾರೆ ಅಂತೇಳಿ. ಹಾಗೆ ಗುರುವಪ್ಪ ಅವರೇ, ಇಲ್ಲಿ ನಾವು ಒಬ್ಬರು ಸ್ವಾಮಿಯನ್ನು ಕಾಣ್ತಾ ಇದ್ದೇವೆ, ಸತ್ಯ ಹರಿಶ್ಚಂದ್ರ. ನಿಮಗೆ ಅವರ ಬಗ್ಗೆ ಏನು ಗೊತ್ತು? ಸತ್ಯ ಹರಿಶ್ಚಂದ್ರ ಬಗ್ಗೆ ಗೊತ್ತಾ ನಿಮಗೆ? ಕತೆ ಗೊತ್ತಾ ಸತ್ಯ ಹರಿಶ್ಚಂದ್ರ? ಸ್ವಲ್ಪ ಸ್ವಲ್ಪ ಕೇಳಿದ್ದೇನೆ. ಕೇಳಿದಿರಿ? ಏನು ಕೇಳಿದಿರಿ ನೀವು? ಏನು ಕತೆ ಕೇಳಿದಿರಿ? ಸತ್ಯ ಹರಿಶ್ಚಂದ್ರ ಅಂದ್ರೆ ಅವನು ಸತ್ಯವನ್ನೇ ಹೇಳುದು, ಸುಳ್ಳು ಹೇಳುದಿಲ್ಲ. ಬನ್ನಿ, ನಾವು ಸತ್ಯ ಹರಿಶ್ಚಂದ್ರನನ್ನು ಮಾತಾಡಿಸಿ ಬರುವ. ಇಲ್ಲಿವರೆಗೆ ಬಂದ ಮೇಲೆ ಹೋಗ್ಬೋದಲ್ಲ? ಹೋಗ್ಬೋದು. ಇಲ್ಲಿವರೆಗೆ ಬಂದ ಮೇಲೆ ಸತ್ಯ ಹರಿಶ್ಚಂದ್ರನನ್ನು ನೋಡದಿದ್ರೆ ಅಲ್ಲ? ಅವರಿಗೊಂದು ನಮಸ್ಕಾರ. ಯಾಕಂತ ಹೇಳಿದ್ರೆ ಸತ್ಯವನ್ನ ಹೇಳಿ ಜೀವನದಲ್ಲಿ ಒಂದು ದೊಡ್ಡ ಇದು ಮಾಡಿದ್ರು. ಯಾವತ್ತೂ ಬದುಕಲ್ಲಿ ಸುಳ್ಳು ಹೇಳಲಿಲ್ಲ ಅವರು. ಸತ್ಯವನ್ನು ಹೇಳ್ತಾನೆ ಸುಡುಗಾಡಲ್ಲಿ ಜೀವನ ಮಾಡಿದ್ರು. ಕೊನೆಗೆ ಅವರ ಬದುಕು ಹೇಗಾಯಿತು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆ ಸಿನಿಮಾವನ್ನು ನಾವು ನೋಡಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಅವರ ಪಾತ್ರ ನಿಜಕ್ಕೂ ಕೂಡ ಅವರನ್ನೇ ನೋಡಿದಾಗೆ ಆಗ್ತಾ ಇದೆ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ವೇಷದಲ್ಲಿ ನೋಡಿದಾಗೆ ಆಗ್ತದೆ. ಎನಿವೆ, ನಿಮಗೆ ಇವ್ರ ಬಗ್ಗೆ ನೀವು ಹೇಳಿದ್ರಿ, ಇವ್ರ ಬಗ್ಗೆ ನನಗೊಂಚೂರು ಗೊತ್ತು ಅಂತ. ಏನು ಗೊತ್ತು ಸರ್ ಇವ್ರ ಬಗ್ಗೆ? ಅದೇ ಮಸಣದಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಮಸಣದಲ್ಲಿ ವಾಸ ಮಾಡಿ ಇದ್ದವರು ಸತ್ಯ ಹರಿಶ್ಚಂದ್ರ. ಲಾಸ್ಟಿಗೆ ಮಗನನ್ನೇ ಸುಡುವಾಗ ಅವನಿಗೇ ಗೊತ್ತಿರಲಿಲ್ಲ ಯಾರಂತ, ಅಷ್ಟು ವಯಸ್ಸುವರೆಗೆ ಗೊತ್ತಿರಲಿಲ್ಲ. ನೋಡಿ, ನಮ್ಮ ಇವರು ಸತ್ಯ ಹರಿಶ್ಚಂದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಇಲ್ಲಿ ಇದನ್ನು ಮಾಡೋದ್ರ ಕಾಯಕ ಮಾಡೋದ್ರ ಜೊತೆಗೆ ಅವರ ಕೆಲಸವನ್ನೇ ಅವರೇನೋ ಅವತ್ತು ಮಾಡ್ತಾ ಇದ್ರು, ಅವರ ಕೆಲಸವನ್ನೇ ಇವತ್ತು ಇವರು ಮಾಡ್ತಾರೆ. ಆದರೆ ಇವರು ಮಾಡರ್ನ್ ಯುಗದಲ್ಲಿ ಇದ್ದಾರೆ, ಆದರೆ ಇವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ
ತುಂಬ ಚೆನ್ನಾಗಿದೆ. ಇದನ್ನು ಅವತ್ತೇ ಮಾಡಿಸಿದಾರಾ ಹಾ, ನೀವು? ಅವತ್ತೇ ಮಾಡಿಸ್ತಾರೆ. ಮುಂಚೆನೇ ಮಾಡಿಸಿದ್ದಾರೆ. ಓಕೆ, ಬನ್ನಿ ಗುರುವಪ್ಪ ಅವರೇ, ನಿಮ್ಮ ವಾಸಸ್ಥಳವನ್ನು ನೋಡುವ ಈಗ ನಾವು. ಹೇಗಿದೆ, ಯಾವ ಥರ ಇದೆ ಅಂತೇಳಿ. ಕೋಳಿ ಎಲ್ಲ ಇದೆ? ಅದು ನಂದೇ. ಕೆಲವರು ಮಂಗಳವಾರ, ಶನಿವಾರ, ಶುಕ್ರವಾರ ಎಲ್ಲ ಸಾವು ಸುಡ್ಲಿಕ್ಕಿದ್ರೆ ಒಂದೊಂದು ತಂದು ಕೊಡ್ತಾರೆ. ಓಹೋ, ಅದು ಬೇರೆ ಉಂಟಾ? ಅದು ಒಂದು ಅಚ್ಚುನಿಗೆ ಹುಟ್ಟಿದ್ದೇನೆ. ಹೌದಲ್ಲ. ಇದು ನಮ್ಮ ಗುರುವಪ್ಪ ಅವರ ಒಂದು ಕರೆಂಟ್ ಉಂಟಾ ಗುರುವಪ್ಪ ಅವರೇ? ಇಲ್ಲ ಇಲ್ಲ, ಕರೆಂಟು ಹೋಗಿದೆ. ಇಲ್ಲಿ ವಿದ್ಯುತ್ತಿನ ಅಭಾವ ಇದೆ. ಆದರೂ ಗುರುವಪ್ಪ ಅವರ ಜಾಗ, ಕಚೇರಿ ಇದು. ಇಲ್ಲೇ ಗುರುವಪ್ಪ ಅವರು ಫಸ್ಟ್ ಕೂತ್ಕೊಳ್ಳೋದು. ಮತ್ತೆ ಗುರುವಪ್ಪ ಅವರು ಯಾರೇ ಬಂದರೂ ಕೂಡ ಗುರುವಪ್ಪ ಅವ್ರನ್ನ ಇಲ್ಲಿ ಬಂದು ಭೇಟಿ ಆಗ್ತಾರೆ. ಫಸ್ಟ್ ಬಾಡಿ ತರುವಾಗ ಒಳಗೆ ಎಂಟರ್ ಆಗೋ ಮುಂಚೆ ಗುರುವಪ್ಪ ಅವ್ರ ಹತ್ರ ಇಲ್ಲಿ ಬಂದು ಪರ್ಮಿಷನ್ ತಗೊಂಡು ಮತ್ತೆ ಒಂದಿನ ಕೆಲಸ ನಡೀತದೆ. ಸೊ ಗುರುವಪ್ಪ ಅವರಿಗೆ ಒಂದು ವ್ಯವಸ್ಥೆ ಇದೆ, ನಿಜಕ್ಕೂ ಕೂಡ ಒಳ್ಳೆಯ ಒಂದು ಸ್ಥಳ. ಅದರಲ್ಲೂ ಕೂಡ ಇದು ಏನು ಸ್ಮಶಾನ ಅಂತ ನಮಗೆ ಅನಿಸುವುದಿಲ್ಲ. ಯಾಕೆಂತ ಹೇಳಿದರೆ, ಬನ್ನಿ, ಇಲ್ಲಿ ಬೆಳಕಿನ ಅಭಾವ ಇದೆ, ಸ್ಮಶಾನ ಅಂತ ಅನಿಸುವುದಿಲ್ಲ ಗುರುವಪ್ಪ ಅವರೇ. ಇದು ಒಂಥರ ಎಷ್ಟು ಚಂದ ಪಾರ್ಕ್ ಥರ ಇದೆ, ನಿರ್ಮಾಣ ಮಾಡಿದ್ದಾರೆ, ಭಾಳ ಚೆನ್ನಾಗಿ ನಿರ್ಮಾಣ ಆಗಿದೆ. ಬಟ್ ಆದರೆ ಇಲ್ಲಿ ಏನಂತ ಹೇಳಿದರೆ, ಇದನ್ನು ಕಾಯುವವರನ್ನು ಕೂಡ ಹಾಗೆಯೇ ಸ್ವಲ್ಪ ಅವರಿಗೂ ಕೂಡ ಒಂದು ಮೂಲ ಸೌಕರ್ಯ, ಅವರಿಗೂ ಕೂಡ ಒಂದು ವೇತನದ ವಿಷಯದಲ್ಲಿ ಸ್ವಲ್ಪ ಅವರಿಗೂ ಕೂಡ ಪ್ರಾಬ್ಲಮ್ ಇದೆ. ಒಂದೊಂದು ಸಲ ಶವ ಬಾರದೇ ಇದ್ದರೆ ತನಗೆ ಬದುಕಲ್ಲಿ ಆ ಕುಟುಂಬ ನಡೆಸಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇದೆ. ಈಗ ಮುಖ್ಯವಾಗಿ ನಿಮ್ಮ ಇಲ್ಲಿ ಬಂದು ಫುಡ್ಡೆಲ್ಲ ಈಗ ನಿಮಗೆ ಮಾಡಿಕೊಳ್ಳೋದು ನೀವೇ ಪ್ರಿಪೇರ್ ನಾನೇ ಮಾಡಿಕೊಳ್ಳೋದು. ನೀವೇ ಫುಡ್ ಇದೆಲ್ಲ? ಇಲ್ಲಿ ಅಡಿಗೆ ಕೋಣೆ ಎಲ್ಲ ಉಂಟಾ? ಎಲ್ಲಿ ಬನ್ನಿ ತೋರಿಸಿ. ಇಲ್ಲಿ ಹೊರಗೆ. ಇದರ ಒಳಗೆ ಅಡಿಗೆ ಕೋಣೆ ಇದೆಯಾ? ಓಹ್, ಇದರ ಒಳಗಡೆ ಅಡಿಗೆ ಕೋಣೆ ಇದೆಯಂತೆ. ಸೊ ಅದನ್ನೊಮ್ಮೆ ನೋಡಿಬಿಡುವ ಯಾವ ಥರ ಇದೆ ಅಂತೇಳಿ. ಹಾಂ, ಇಲ್ಲಿ ಮಾಡ್ಕೊಳ್ಳೋದು. ಇಲ್ಲಿ ಅಡಿಗೆ ಕೋಣೆ ಒಂದಿದೆ. ಗುರುವಪ್ಪ ಅವರ ಇದು ಸ್ಮಾಲ್ ಕಿಚನ್ ವ್ಯವಸ್ಥೆ. ಓಕೆ, ಇವತ್ತೆಂತ ಫುಡ್ ಮಾಡಿದಿರಿ ಗುರುವಪ್ಪ? ಇವತ್ತೆಂತ ಮಾಡಲಿಲ್ಲ, ಬೆಳಿಗ್ಗೆಯಿಂದಲೇ ಕೆಲಸ ಆಯ್ತಲ್ಲ. ನೋಡಿ, ಇವರು ಬೆಳಿಗ್ಗೆಯಿಂದ ಕೆಲಸ ಅಂತೇಳಿ ಊಟ ಮಾಡಲಿಲ್ಲ ಎಷ್ಟೊತ್ತಾದರೂ ಕೂಡ. ಯಾಕಂದರೆ ಇವತ್ತು 2 ಬಾಡಿ ಬಂದಿದೆ ಇವತ್ತು ಅವರಿಗೆ. ಸೊ ಅದು ಕೂಡ ಒಂದು ಸ್ವಲ್ಪ ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಫುಲ್ ಬ್ಯುಸಿ ಇದ್ದಾರೆ. ಸೊ ಇವತ್ತು ಅದರ ಪ್ರಕಾರವಾಗಿ ನಾವು ನೋಡೋದಾದರೆ, ಇವತ್ತು ಶಿವನದೊಂದು ಸ್ಟ್ಯಾಚು ಇದೆ ನೋಡಿ. ನಾವು ಆ ಕಡೆಯಿಂದ ಬರುವಾಗ ನಾವು ನಿಮಗೆ ಶಿವನ ಸ್ಟ್ಯಾಚು ಹಿಂದ್ಗಡೆಯಿಂದ ತೋರಿಸಿ ನೋಡಿ. ಇಲ್ಲಿಂದ ಫ್ರಂಟ್ ಭಾಗದಿಂದ ಶಿವನ ಸ್ಟ್ಯಾಚು ಹೀಗೆ ಕಾಣ್ತದೆ. ಇಲ್ಲಿಗೆ ಏನಾದ್ರು ಪೂಜೆ ಮಾಡಿಸ್ತೀರಾ ಗುರುವಪ್ಪ ಅವರೇ? ಬೆಳಿಗ್ಗೆ ಮಾತ್ರ. ಬೆಳಿಗ್ಗೆ ಈಗ ಮಳೆಗಾಲದಲ್ಲಿ ಏನು ಮಾಡುದಿಲ್ಲ. ಮಳೆಗಾಲದಲ್ಲಿ ಊದುಬತ್ತಿ ಅದು ಇದು ಎಲ್ಲ ಇಡ್ತೀರಿ. ಬೇಸಿಗೆಗಾಲದಲ್ಲಿ ಎಲ್ಲ, ಬೇಸಿಗೆಗಾಲದಲ್ಲೆಲ್ಲ ಇಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಎಲ್ಲ ಹೂವೆಲ್ಲ ಇಡುವ ಉಂಟು. ಈಗ ಮಳೆಗಾಲದಲ್ಲಿ ಇಲ್ಲ, ಮಳೆಗಾಲದಲ್ಲಿ ಇಲ್ಲ ಅಲ್ಲ. ಶಿವನಿಗೆ ಮಳೆ ಅಭಿಷೇಕ ಮಳೆಗಾಲದಲ್ಲಿ. ಈ ಶಿವನಿಗೆ ಸ್ಮಶಾನವಾಸಿ, ಸ್ಮಶಾನ ಪ್ರಿಯ ಈತನಿಗೆ ಮಳೆಯ ಅಭಿಷೇಕ ಆಗುವಂಥದ್ದು. ಹಾಗೆ ಬೇರೆ ಏನು ವಿಶೇಷತೆ ಇದೆ? ಇಲ್ಲೊಂದು ಕೆರೆ ಮಾಡಿದಿರಲ್ಲ, ಅದೇನದು? ಅದು ಈಶ್ವರನೇ ಇದ್ರು, ಅದು ಮಾಡಿದ. ಅದರಲ್ಲಿ ಮೀನುಂಟು. ಮೀನುಂಟಾ? ಎಂತ ಮೀನುಂಟು ನೋಡುವ. ನೋಡಿ, ಈಶ್ವರನ ಎದುರು ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಒಂದು ಮೀನಿದೆ. ಯಾವ ಮೀನದು? ಮುಗುಡು. ಕಾಣಲಿಕ್ಕಿಲ್ಲ, ಕಾಣುದಿಲ್ಲ, ಎಲ್ಲೋ ಅಡಗಿದೆಯಾ? ತೋರಿಸ್ತೇನೆ. ಈಗ ನಮ್ಮ ಗುರುವಪ್ಪ ಅವರು ಅದನ್ನ ಬಂತಾ ಒಳಗೆ ಹೋಯ್ತು ನೋಡಿ. ಹೋಯ್ತಾ? ಕಲ್ಲೊಳಗೆ ಹೋಯ್ತಾ? ನೋಡಿ, ಅಲ್ಲಿ ಕಲ್ಲು ತರ ಇದೆ, ಅದರ ಒಳಗಡೆ ಮುಗುಡು ಹೋಗಿದೆ. ಅದೆಂತ ಮನೆ ಕಟ್ಟಿದ್ದ ಕಲ್ಲಿಗೆ ನೀವು? ನಿಲ್ಲಿಕ್ಕೆ. ಓ, ಮುಗುಡು ನೋಡಿ, ಬರ್ತದ ಈಚೆ ಕಳಿಸಿ. ಗುರುವಪ್ಪ ಅವರು ಇಳಿದೇ ಬಿಟ್ರು. ಕೈಯಲ್ಲಿ ಹಿಡಿದು ಹಂಗೆ ತೋರಿಸಿ ಬಿಡಿ ಗುರುವಪ್ಪ ಅವರೇ. ನೋಡಿ, ಕೈಗೆ ಸಿಗ್ಲಿಕ್ಕಿಲ್ಲ ಅಲ್ಲ? ನೀರುಂಟಲ್ಲ ಸುಮಾರು. ನೋಡಿ, ಅಲ್ಲೆಲ್ಲ ಓಡಿತದು ನೋಡಿ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಓಡ್ತದೆ ಅದು. ಅಲ್ಲ, ಕಾಲ ಹತ್ರ ಹೋಯ್ತು. ಅಲ್ಲೇ ಉಂಟು. ಗುರುವಪ್ಪ ಅವರೊಂದು ಮೀನನ್ನು ಕೂಡ ಇಲ್ಲಿ ಸಾಕಿದ್ದಾರೆ. ಅದೊಂದು ಯಾರು ಇಲ್ಲದಿರುವಾಗ ಗುರುವಪ್ಪನ ಹತ್ರ ಮಾತಾಡಲಿಕ್ಕೆ ಮೀನಾದ್ರೂ ಉಂಟು ಇಲ್ಲಿ. 3 ಮೀನಿದೆ ಇದರಲ್ಲಿ ಅಲ್ಲ? 3 ನಾವೇನೋದಕ್ಕೆ ಮುಗುಡು ಅಂತ ಹೇಳ್ತೇವೆ ಈ ಕಡೆ ದಕ್ಷಿಣ ಕನ್ನಡದಲ್ಲಿ. ಅದು ಈ ಕಡೆ ಎಲ್ಲ ಸ್ವಲ್ಪ ಕೆರೆಗಳೆಲ್ಲ ಜಾಸ್ತಿ ಕೆರೆ ಮೀನು, ಬಹಳ ಸ್ವಲ್ಪ ಟೇಸ್ಟ್ ಕೂಡ ಇರ್ತದೆ ಅದು. ಒಟ್ಟಿನಲ್ಲಿ ಇಲ್ಲಿ 3 ಮೀನುಗಳನ್ನು ಗುರುವಪ್ಪ ಅವರು ಸಾಕಿದ್ದಾರೆ. ಹಾಗೆಯೇ ಅವರು ಟೈಮ್ ಪಾಸ್ ಮಾಡಲಿಕ್ಕೆ ಕೂಡ ಇಲ್ಲಿ ಬರ್ತಾರೆ, ಆವಾಗ ಟೈಮ್ ಪಾಸ್ ಮಾಡಲಿಕ್ಕೆ.
ಹಾಗೆ ಗುರುವಪ್ಪ ಅವರೇ ಬನ್ನಿ ಮೆಲ್ಲ ಈ ಕಡೆ. ಅದೆಂಥದ್ದು ಅದೆಲ್ಲ ಮಾಮೂಲಿ ಅಲ್ಲ, ಅದು ಕಕ್ಕುಸು ಬಾತ್ರೂಮ್ ಎಲ್ಲ ಎಲ್ಲ ಅಲ್ಲಿ ಇದೆ. ಅಲ್ಲಿದೆ. ಓಕೆ, ಇಲ್ಲಿ ಬೇರೆ ಏನು ನೀವು ಇದು ಮಾಡ್ತೀರಿ? ಇಷ್ಟೇ ಅಲ್ವಾ? ಇಷ್ಟೇ. ಓಕೆ, ಗುರುವಪ್ಪ ಅವರು ಸಾಕಷ್ಟು ಮಾಹಿತಿಗಳನ್ನು ನಮಗೆ ಕೊಟ್ಟರು. ಅದರಿಂದ ನಿರಂತರವಾಗಿ ನಾವು ಅವ್ರ ಹತ್ರ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ವಾಹನವನ್ನು ಚಲಾಯಿಸುವಾಗ ಹುಷಾರಾಗಿರಿ ಅಂತ ಅವರೊಂದು ಸಂದೇಶವನ್ನು ಕೊಟ್ಟರು. ಎರಡನೆಯದು ಸ್ಮಶಾನದಲ್ಲಿ ನಡೆಸುವಂತಹ ಕಾರ್ಯ ಯಾವ ಥರ ಇರುತ್ತೆ ಅಂತ ಹೇಳಿದರು. ಜೊತೆಗೆ ಇಲ್ಲಿರುವ ಒಂದು ವಾತಾವರಣ ಅಂದರೆ ಒಂದು ಶಿವನ ಸ್ಟ್ಯಾಚ್ಯೂ ಆಗಿರ್ಬೋದು, ಜೊತೆಗೆ ಸತ್ಯ ಹರಿಶ್ಚಂದ್ರರ ಸ್ಟ್ಯಾಚ್ಯೂ ಆಗಿರ್ಬೋದು, ಅದನ್ನು ಗುರುವಪ್ಪ ಅವರು ತೋರಿಸಿದರು. ಹಾಗೆ ಎಲ್ಲರಿಗೊಂದು ವಿಶೇಷ ಇರ್ಬೋದು, ಗುರುವಪ್ಪರ ಒಂದು ಬದುಕು ಅಂತ ಅವ್ರಿಗೆ ಯಾರಾದರೂ ಸಂಬಂಧಿಕರಿದ್ದಾರಾ ಅಂತ ಕೇಳುವೊಮ್ಮೆ. ಯಾಕಂದರೆ ಅದೊಂದು ಪ್ರಶ್ನೆ ಬಾಕಿಯಾಗಿದೆ. ಗುರುವಪ್ಪ, ಇವೆಲ್ಲ ಕಷ್ಟ ಸುಖವನ್ನು ಹಂಚಿಕೊಂಡ್ರಿ, ನಿಮ್ಮ ಸಂಬಳದ ಅದು ಇದು ಎಲ್ಲ ಹೇಳಿದ್ರಿ, ನನ್ನ ನೋವು ಈಗ ಇಷ್ಟು ಅಂತ. ನಿಮಗೂ ಒಂದು ಕುಟುಂಬ ಉಂಟಾ ಅಥವಾ ನೀವು ಹೇಗೆ ಅಂತ ಅದನ್ನೊಂದು ಸ್ವಲ್ಪ ಕುಟುಂಬ ಎಲ್ಲ ಇದ್ದಾರೆ. ಹೆಂಡತಿ ಮಕ್ಕಳು ಇದ್ದಾರೆ, ಎಲ್ಲ ಮನೆಯಲ್ಲೇ ಇದ್ದಾರೆ. ಎಲ್ಲ ಮನೆಯಲ್ಲೇ ಎಲ್ಲ ಬಿಟ್ಟು ಬಂದು ನಾನು ಒಬ್ಬನೇ ಇಲ್ಲಿ ವಾರಕ್ಕೆ ಒಂದು ಸರಿ, ಇಲ್ಲಾಂದ್ರೆ ತಿಂಗಳಿಗೆ ಒಂದು ಸರಿ ಹೋಗೋದು ಬರೋದು, ಹೀಗೆ ಎಲ್ಲ ಮಾಡ್ತೇನೆ. ಓಕೆ, ಬೇರೆ ಬಂದ್ರೆ ಅಚ್ಚು ಮಾತ್ರ ಇಲ್ಲಿಗೆ ಬಂದ್ರೆ, ಬೇರೆ ಯಾರು ಇದರ ಒಳಗೆ ಬರೋ ಹಾಗೆ ಇಲ್ಲ. ಅವರು ಯಾವಾಗ ಬೇಕಾದ್ರೆ ಬರ್ಬೋದು. ನಮ್ಮ ಅಚ್ಚುವರಿಗೂ ಒಂದು ಅವರು ಕೂಡ ಒಂದು ಸ್ವಲ್ಪ ಸ್ಮಶಾನವಾಸಿ ಥರನೇ, ಭಯಂಕರ ಡೇರಿಂಗ್ ಪರ್ಸನ್, ಎಲ್ಲ ಕೆಲಸನ ಮಾಡ್ತಾರೆ. ಅವರಿಗೂ ಕೂಡ ನಮ್ಮದರಲ್ಲಿ ನಾವು ಬರೆದಿದ್ವಿ ಅವರ ಬಗ್ಗೆ. ಸಾಕಷ್ಟು ಜನ ಅವರ ಒಂದು ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ, ತುಂಬ ಜನ. ಅವರು ಯಾವಾಗಲೂ ಪ್ರಾಚಾರ ಅಂತ ಹೇಳಿದರೆ ರಪ್ಪ ಓಡುದು ಜಾಸ್ತಿ. ಈಗಲೂ ಒಂದು ಸಲ ಕ್ಯಾಮರಾ ತೋರಿಸಿದ್ದಕ್ಕೆ ನನಗೆ ಬೈತಾರೆ ಗೊತ್ತಿಲ್ಲ, ಬಟ್ ಆದ್ರೆ ನಾನು ಒಂದು ಸಲ ಅವರನ್ನು ತೋರಿಸಿದ್ದು, ಒಂದು ಇರಲಿ ಮುಖ ಇರಲಿ ಅವರದೊಂದು. ಯಾಕಂತ ಹೇಳಿದ್ರೆ ಅವರು ಅಷ್ಟೆಲ್ಲ ಕಷ್ಟಪಡುವವರು, ಅವರು ಪ್ರಚಾರ ಬೇಡ ಅಂತ ಯಾವಾಗಲೂ ಹಿಂದೆನೇ ಇರೋದವರು. ಹಾಗಾಗಿ ಅವರಿಗೂ ಒಂದು ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಜೊತೆಗೆ ಮೂಡನಕಜೆ ಚಿದಾನಂದ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅಷ್ಟೇ, ಎಲ್ಲಿ ಅಚ್ಚು ಅಲ್ಲಿ ಚಿದಾನಂದ, ಯಾವುದೇ ಒಂದು ರೀತಿಯಾದಂಥ ಒಂದು ಇರೋದಿಲ್ಲ. ನಿಮಗೆ ಈಗ ಕೆಲವರೆಲ್ಲ ಹೇಳಿದರು ಈ ಪ್ರೇತಗಳೆಲ್ಲ ನಿಮಗೆ ಕಂಡಿದೆ ಅಂತ. ನೀವು ಆಗ ಸ್ವಲ್ಪ ಹೇಳಿದ್ರಿ, ಪ್ರೇತ ಸ್ಟಾರ್ಟ್ ಮಾಡಿದ್ರಿ. ನಿಮಗೆ ಕಂಡ ದೊಡ್ಡ ದೊಡ್ಡ ಪ್ರೇತಗಳು ಯಾವುದು? ದೊಡ್ಡ ಪ್ರೇತ ಅಂತ ಹೇಳಿದ್ರೆ, ಇಲ್ಲಿ ಒಂದು ಟೈಮಲ್ಲಿ ರಾತ್ರಿ ಒಂದು 12 ಗಂಟೆಯ ಮೇಲೆ ಒಂದು ಸಾವು ಬಂತು. ಸಾವು ಬಂದು ಆಗುವ ಇಲ್ಲಿ ಅವರು ಎಲ್ಲ ಕ್ರಮ ಜಾಸ್ತಿ ಇತ್ತು ಅವ್ರದ್ದು. ಅದು ಲೇಟ್ ಆಯ್ತು ಆ ದಿವಸ, 2 ಗಂಟೆ ಏನೋ ಆಯಿತು. ಆಂಬುಲೆನ್ಸ್ ಇಲ್ಲೇ ಇತ್ತು. ನಾನು ಎಲ್ಲ ಮಾಡಿ ನಾವು ಇಬ್ಬರು ಸೇರಿ ಅಚ್ಚು ನಾನು ಮಾಡಿ ಆಗುವ ಅವರು ಎಲ್ಲ ಹೋದ್ರು. ಹೋದ್ಮೇಲೆ ನಾನು ಹೇಳಿದೆ, ಚಹಾ ಕುಡಿಯೋ ಅಚ್ಚು, ನಾನು ಸ್ನಾನ ಮಾಡಿ ಚಹಾ ಇಡ್ತೇವೆ, ಚಹಾ ಕುಡಿದು ಮತ್ತೆ ಹೋಗ್ಬೋದು ಅಂತ. ನಾನು ಹೋಗಿ ಸ್ನಾನ ಮಾಡ್ತಾ ಇರುವಾಗ ಅಚ್ಚು ಅಲ್ಲಿ ಕೂತ್ಕೊಂಡಿದ್ದ. ಅಷ್ಟು ಅವನು ನಾನು ಆಂಬುಲೆನ್ಸ್ ಇಲ್ಲಿಗೆ ತರ್ತೇನೆ ಅಂತ ಬರುವಾಗ ಅದರ ಮೇಲೆ ಕೂತ್ಕೊಂಡಿತ್ತು ಒಂದು 5 ಅದು ಸರ್ಟೆಯಲ್ಲಿ ಇತ್ತು, ಬೆಂಕಿ ಉರಿತಾ ಇತ್ತು ಸರ್ಟೆ, ಅದರಲ್ಲಿ ಇತ್ತು, ಆಚೆದಲ್ಲಿ ಇತ್ತು. ಇದರ ಮೇಲೆ ಒಂದು 5 ಕೂತ್ಕೊಂಡು ಇತ್ತಂತೆ. ಆಗ ಇವನು ಕರೆದೇ ಹೇಳ್ದ, ಇದರ ಮೇಲೆ ಯಾರ ಕೂತಿದ್ದಾರಂತ. ನಾನೇ ಹೇಳಿದೆ, ನೀವು ಅದು ಇರ್ತದೆ ಇರಲಿ ಅಂತ. ಇವಳು ಡೈರೆಕ್ಟ್ ಬಂದು ಆಂಬುಲೆನ್ಸ್ ತೆಗೆಯುವಾಗ ಒಳಗೆ ಸ್ನಾನ ಮಾಡೋದು ಕೇಳ್ತಾರೆ. ಅಲ್ಲ ಅಚ್ಚು ಇವರೇ, ಈಗ ಕೆಲವರು ಹೇಳ್ತಾರೆ ಪ್ರೇತಗಳೆಲ್ಲ ಇಲ್ಲ, ಸುಳ್ಳು. ಗುರುವಪ್ಪ ಏನೋ ನೈಟ್ ಸ್ವಲ್ಪ ಟೈಟಾಗಿ ಏನಾದರೂ ಹೇಳಿದ್ರ ಅಂತ. ಅಂತ ಅಭ್ಯಾಸನೇ ಇಲ್ಲ, ಕುಡಿಯುವಂಥ ಅಭ್ಯಾಸನೇ ಇಲ್ಲ. ಬೇಕಾದ್ರೆ ಹಾಗೆ ನೋಡ್ಲಿಕ್ಕೆ ಯಾವ್ದು ಪ್ರೇತ ಗೀತೆ ಇಲ್ಲ ಅಂತ ಹೇಳುವವರು ಇಲ್ಲಿಗೆ ಬಂದ್ರೆ ನಾವೇ ತೋರಿಸಿಕೊಡ್ತೇವೆ. ಅವ್ರು ಬರ್ಲಿ. ನಾವು ಗುರುವಪ್ಪ ಅವರು ಒಂದು ಒಳ್ಳೆ ಪ್ರಶ್ನೆ ಹಾಕಿದ್ರು, ತುಂಬಾ ವೀಕ್ಷಕರಿಗೆ ಒಂದು ಇರ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ, ಕುಡ್ದು ಹೇಳೋದು, ರಾತ್ರಿ ಯಾವ್ದೋ ಕುಡ್ದು ದೂಡಿರ್ಬೇಕಿಲ್ಲ. ಹಾಗೆ ನಮ್ಮ ಗುರುವಪ್ಪ ಅವರು ಹೇಳ್ತಾ ಇದ್ದಾರೆ, ಓಪನ್ ಚಾಲೆಂಜ್ ಕೊಡ್ತಾರೆ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬರ್ಲಿ, ಬಂದ್ಬಿಟ್ಟು ಒಂದ್ ದಿವಸ ಇದ್ರೆ ಅದು ಯಾವ್ದು ಪ್ರೇತ ಅಂತ ಅವ್ರು ನಾವು ಹೇಳಿದ ದಿವಸ ಬರ್ಬೇಕು. ಆ ದಿವಸ ನನಗೆ ಬೇಕಾಗುವಂತ ಪದಾರ್ಥ ಅದು ಇದೆಲ್ಲ ಮಾಡ್ತೇನೆ. ಅವರು ಹಾಗೆ ಅಲ್ಲಿ ನಿಲ್ಬೇಕು, ನಾನು ಹೊರಗಡೆ ಹೋಗ್ತೇನೆ. ಅವ್ರೊಬ್ಬರಾಗೆ ನಿಲ್ಬೇಕು. ಜನ ಪಾರ್ಟಿ ಕಟ್ಟಿಕೊಂಡು ನಮಗೆ ನೋಡ್ಬೇಕು ಅಂತ 2 ಜನ 3 ಜನ ಬಂದು ನಿಲ್ಬಾರ್ದು. ಒಬ್ಬನೇ ಬಂದು ಅಲ್ಲಿ ಕೂತ್ಕೊಂಡು ನೋಡ್ಲಿ, ಇಲ್ಲಿ ಏನು ಕಾಣ್ತದೆ, ಯಾರು ಬರ್ತಾರೆ ಅಂತ ನೋಡ್ಬೇಕು. ಗುರುವಪ್ಪನವರ ಓಪನ್ ಚಾಲೆಂಜ್, ಯಾರಿಗಾದ್ರೂ ಇದನ್ನು ಸ್ವೀಕರಿಸಲಿಕ್ಕೆ ಇಷ್ಟ ಇದ್ರೆ ನೀವು ಡೈರೆಕ್ಟ್ ಆಗಿ ಗುರುವಪ್ಪನವ್ರನ್ನ ಕಾಂಟ್ಯಾಕ್ಟ್ ಆಗಿ ಸುಳ್ಯಕ್ಕೆ ಬಂದ್ರೆ ಸಾಕು. ವಿಮುಕ್ತಿ ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಸಾಕು, ಇಲ್ಲಾಂದ್ರೆ ಅಚ್ಚು ಅಂತ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಆದ್ರೆ ಸಾಕು, ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಪ್ರಗತಿ ಆಂಬುಲೆನ್ಸ್ ಅಂತ ಯಾರು ಬೇಕಾದ್ರೆ ಕೇಳಿ, ಸುಳ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಕಮೆಂಟ್ ಬಾಕ್ಸಲ್ಲಿ ನೀವು ಇನ್ನು ಕಮೆಂಟ್ ಹಾಕುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂತ ಹೇಳಿದ್ರೆ ಗುರುವಪ್ಪ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇದು ಗುರುವಪ್ಪ ಅವರ ಚಾಲೆಂಜ್. ಗುರುವಪ್ಪ ಅವರೇ, ಇದೆಲ್ಲ ನೀವು ಈಗ ಹೇಳಿದ್ರಿ, ನಿಜವಾಗಿ ಕೂಡ ಇಷ್ಟು ಹೊತ್ತು ನಮ್ಮ ಜೊತೆ ಬೇರೆ ಬೇರೆ ವೆರೈಟಿ ಅದು ವಿಷಯಗಳನ್ನು ಹಂಚಿಕೊಂಡ್ರಿ. ನಮಗೆ ಭಾಳ ಖುಷಿ ಆಯಿತು ಗುರುವಪ್ಪ ಅವರೇ.
ನಿಮ್ಮ ಈ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಲಿ, ನಿಮಗೆ ದೇವರು ಇನ್ನೂ ಆಯುರಾರೋಗ್ಯ ಕೊಟ್ಟು ಇನ್ನೂ ಕೂಡ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ. ಜೊತೆಗೆ ಇವರು ನಾನೊಂದು ಮಾತು ಹೇಳ್ತೀನಿ, ಎಂತೆಂಥವರಿಗೂ ಸನ್ಮಾನಗಳೆಲ್ಲ ನಡೀತವೆ, ಇಂಥವ್ರನ್ನು ಕೂಡ ಸಮಾಜದಲ್ಲಿ ಗುರುತಿಸಬೇಕು, ಕರೆದು ಬಿಟ್ಟು ಅವರಿಗೊಂದು ಸನ್ಮಾನ ಮಾಡಬೇಕು. ಯಾಕಂದರೆ ಸ್ಮಶಾನದಲ್ಲಿ ವಾಸ ಮಾಡಲಿಕ್ಕೆ ಈಗ ತುಂಬ ಜನ ಸನ್ಮಾನಗಳು ತಗೊಳ್ತಾರೆ ಅವರವರ ಒಂದು ಸಾಧನೆಯ ಮೇರೆಗೆ. ಹಾಗೆಯೇ ಸ್ಮಶಾನದಲ್ಲಿ ವಾಸ ಮಾಡೋದು ಕೂಡ ಒಂದು ದೊಡ್ಡ ಸಾಧನೆ, ಅದಕ್ಕೂ ಕೂಡ ಒಂದು ಅವಾರ್ಡ್ ಸಿಗಬೇಕು ಅವರಿಗೆ. ಹಾಗಾಗಿ ನಾನು ಹೇಳೋದು, ಅವ್ರನ್ನ ಯಾರಾದರೂ ಸಂಘ ಸಂಸ್ಥೆಯವರು ಒಮ್ಮೆ ಗುರುತಿಸಬೇಕು. ಇದುವರೆಗೆ ಅವ್ರನ್ನ ಯಾರು ಗುರುತಿಸಲಿಲ್ಲ. ಎಲ್ಲಿ ಮಾಡಿದ್ದಾರೆ? ಲಯನ್ಸ್ ಕ್ಲಬ್ ಅವ್ರು ಮಾಡಿದ್ದಾರೆ, ರೋಟರಿ ಕ್ಲಬ್ ರೋಟರಿ ಕ್ಲಬ್ ಅವರು ನಮ್ಮ ಇವರು ದಲಿತ ಸಂಘದವರು ಮಾಡಿದ್ದಾರೆ. ಈ ಒಂದು 3-4 ಸಂಘಗಳು ಮಾಡಿವೆ. ಇನ್ನು ಉಳಿದಿರು ಯಾರು ಬಾಕಿ ಇದ್ದೀರಿ, ದಯವಿಟ್ಟು ಅವರು ಕೂಡ ಇವರನ್ನೊಮ್ಮೆ ಗೌರವಿಸಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಒಂದು ಧೈರ್ಯ ಬೇಕು. ನಾವು ಕೂಡ ಇವತ್ತು ಈ ನಿಮ್ಮ ಧೈರ್ಯದಲ್ಲಿ ಇಲ್ಲಿಗೆ ಬಂದಿದ್ದೇವೆ. ಒಂದಷ್ಟು ಬಾಡಿ ಸುಡುವಾಗಲೇ ನಾವು ಅಲ್ಲಿ ಇದ್ವಿ ಕೂಡ. ಅದರ ಬುದ್ಧಿಯೆಲ್ಲ ನಮ್ಮ ಡ್ರೆಸ್ ಮೇಲೇ ಇದೆ. ಯಾಕಂತ ಹೇಳಿದ್ರೆ ಒಂದು ಕೆಲಸ ಅಂತ ಹೇಳಿ ಹೋದರೆ ಎಲ್ಲರಿಗೊಂದೇ, ಗುರುಪ್ಪ ಅವರಿಗೊಂದೇ, ನನಗೊಂದೇ, ಅಚ್ಚು ಅವರಿಗೊಂದೇ, ಚಿದಾನಂದ ಅವರಿಗೊಂದೇ. ಹಾಗೆ ಕೆಲಸ ಅಂತ ಬಂದ ಮೇಲೆ ನಮಗೆಲ್ಲವೂ ಒಂದೇ. ಹಾಗೆ ಗುರುಪ್ಪ ಅವರು ಎಷ್ಟೊತ್ತು ನಮ್ಮ ಒಂದು ಡೈರೆಕ್ಟ್ ಆಗಿ ಇದು ಅಮಾವಾಸ್ಯೆ ದಿವಸ ಮಂಗಳವಾರ ಅಮಾವಾಸ್ಯೆ ಸಿಕ್ಕಿದ್ರೆ ಆ ದಿವಸ ಬಂದ್ರೆ ಅವರಿಗೆ ಕರೆಕ್ಟ್ ಆಗಿ ತೋರಿಸ್ತೇವೆ. ಅದು ಒಂದು ತಲೆ ಇಲ್ಲದು ಒಂದು ಉಂಟು, ಅದನ್ನು ತೋರಿಸ್ತೇವೆ ನಾವೇ. ತಲೆ ಇಲ್ಲದ್ದು ಒಂದು ಇದೆ. ಅಮಾವಾಸ್ಯೆ ಮಂಗಳವಾರ ಸಿಕ್ಕಿದ್ರೆ ಬರ್ಬೇಕು. ಮಂಗಳವಾರ ಅಮಾವಾಸ್ಯೆ ಯಾವಾಗ ಬರ್ತದೆ ಅದು ಬನ್ನಿ. ತಲೆ ಇಲ್ಲದ್ದು ಒಂದು ಇದೆಯಂತೆ, ಅದನ್ನು ತೋರಿಸ್ತಾರೆ. ಮತ್ತೆ ಯಾವುದೆಲ್ಲ ಕಾಲು ಇಲ್ಲದ್ದು, ಕೈ ಇಲ್ಲ, ಅದೆಲ್ಲ ಎಷ್ಟೋ ಇರ್ತದೆ. ಅದೆಲ್ಲ ಈ ಕಡೆ ಬರೋದಿಲ್ಲ, ಈಶ್ವರನ ದಾಟಿ ಈ ಕಡೆ ಬರೋದಿಲ್ಲ, ಆ ಕಡೆ ಆ ಕಡೆ ಇರ್ತವೆ ಅಂತೆ. ನೋಡಿ, ಈಶ್ವರನ ದಾಟಿ ಬರುದಿಲ್ಲ ಅಂತೆ. ಈಶ್ವರನ ಇಲ್ಲಿ ಸ್ಟ್ಯಾಚ್ಯೂ ಇದೆಯಲ್ಲ, ಇದನ್ನು ದಾಟಿ ಯಾವುದೂ ಬರುವುದಿಲ್ಲ, ಆ ಕಡೆಗೆ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗುರುಪ್ಪ ಅವರೇ, ಖಂಡಿತವಾಗಿಯೂ ನನಗೂ ಒಂದು ಆಸಕ್ತಿ ಉಂಟು. ಒಂದು ದಿವಸ ಅಂತೂ ನಾನು ಬರಬೇಕು ಅಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇದರ ಎಕ್ಸ್ಪೀರಿಯನ್ಸನ್ನು ನಾನೇ ಕೊಡ್ತೇನೆ ಡೈರೆಕ್ಟಾಗಿ. ಇನ್ನು ಇಲ್ಲ ಅವನೇನೋ ಸುಳ್ಳು ಹೇಳ್ಬೋದು ಅಂತಿದ್ರೆ ಬೇರೆಯವರು ಬನ್ನಿ, ಏನು ಸಮಸ್ಯೆ ಇಲ್ಲ. ಗುರುಪ್ಪ ಅವರ ಈ ತರ ಸಿಸಿ ಕ್ಯಾಮರಾ ಹಾಕಿದ್ದಾರೆ, ಅದರಲ್ಲಿ ಬೇಕಾದ್ರೆ ಬರ್ಬೋದು ಅವರಿಗೆ. ನೋಡ, CC ಕ್ಯಾಮರಾದಲ್ಲಿ ಕಾಣಿಸ್ಬೋದಾ ಗೊತ್ತಿಲ್ಲ, ಕ್ಯಾಮ್ರಾ ಕಾಣಿಸುತ್ತೋ ಗೊತ್ತಿಲ್ಲ. ಬಟ್ ನನಗೆ ಒಂದು ಗುರುಪ್ಪ ಅವರು ಹೇಳಿದ ಮೇಲೆ ಒಂದು ದಿವಸ ಚೆಕ್ ಮಾಡ್ಬೇಕು ಅಂತ. ಗುರುಪ್ಪ ಅವರೇ, ನೀವೇನೋ ಅದು ಪದಾರ್ಥ ಎಲ್ಲ ರೆಡಿ ಮಾಡಿ ಇಡ್ತೇನೆ ಅಂತ ಹೇಳಲ್ಲ, ಅಲ್ಲೆಲ್ಲ ಸ್ವಲ್ಪ ಸಾಕಿಟ್ಟಿದ್ದೀರಲ್ಲ, ಹೊರಗೆ ಹಾಕುವ ಅಭ್ಯಾಸ ಇಲ್ಲ, ಒಳಗೆ ಮಾತ್ರ ಮಾಡೋದು, ಒಳಗೆ ಮಾತ್ರ. ಅಲ್ಲಿ ಇಟ್ಟು ನಾನೊಂದು ಒಬ್ಬನೇ ಕೂತ್ಕೊಂಡು ಅಲ್ಲಿ ನೋಡ್ತೇನೆ ಏನಾರು ಕಾಣ್ತದ ಅಂತೇಳಿ. ಗುರುಪ್ಪ ಅವರೇ, ಆಗ್ಬೋದಲ್ಲ? ನಿಮ್ಮ ಚಾಲೆಂಜ್ ನಾನ್ ತಗೊಂಡಿದ್ದೇನೆ. ಇನ್ನು ಯಾರು ಹೆಚ್ಚಿನ ವೀಕ್ಷಕರಿದ್ರೆ ಅಲ್ಲಿ ತಗೊಳ್ತಾರೆ ಅವ್ರ ಚಾಲೆಂಜ್. ಮತ್ತೆ ನೀವು ಹೊರಗೆ ಹೋಗುವಾಗ ನನ್ನನ್ನು ಹೇಳ್ಬಾರ್ದು, ಏನಾದ್ರೂ ಆದ್ರೆ ನನ್ನನ್ನು ಹೇಳ್ಬಾರ್ದು. ಇನ್ನೊಂದು ಗುರುಪ್ಪ ಅವರು ಹೇಳಿದ್ದಾರೆ, ನಿಮ್ಮ ಜಾಗರೂಕತೆಯಲ್ಲಿ ನೀವು ಬರಬೇಕು, ನಿಮ್ಮ ಎಚ್ಚರಿಕೆಯಲ್ಲಿ ಬರಬೇಕು. ನಾಳೆ ನಿಮ್ಗೆ ಏನಾರು ಬೇರೆ ತರದ್ದು ಇದಾದ್ರೆ ನನಗೆ ಗೊತ್ತಿಲ್ಲ, ಸೇಫ್ಟಿ ನೀವು ತಗೊಳ್ಬೇಕು, ತಗೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವಕ್ಕೆ ನೀವೇ ತಗೊಂಡು ಬನ್ನಿ ಸೇಫ್ಟಿ. ಮತ್ತೆ ಗುರುಪ್ಪ ಅವ್ರನ್ನು ಹೊಣೆ ಮಾಡ್ಲಿಕ್ಕಿಲ್ಲ, ಬಂಡು ಧೈರ್ಯದಲ್ಲಿ ಬಂದು. ಸೊ ಹಾಗೆ ಹೇಳಿ ನಾವು ಇದು ಮತ್ತೆ ಹಾಗೆ ಆಯ್ತು ಹೀಗೆ ಆಯ್ತು ಅಂತ ನನ್ನನ್ನು ಹೇಳ್ಬಾರ್ದು ಅಷ್ಟೇ. ಗುರುಪ್ಪ ಅವರಿಗೆ ಯಾರಾದ್ರೂ ವಿತ್ತಂಡವಾದದ ಪ್ರಶ್ನೆ ಹಾಕಿದವರಿಗೆ ಮಾತ್ರ ಈ ಸವಾಲು ಅಲ್ವಾ? ಗುರುಪ್ಪ ಅವರ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ? ಇವತ್ತು ನಮ್ಮ ಜೊತೆ ಚಿದಾನಂದ ಅವರಿದ್ದಾರೆ. ಚಿದಾನಂದ ಅವರೇ, ಈ ಒಂದು ಗುರುಪ್ಪ ಅವರು ಬೇರೆ ಬೇರೆ ಹೇಳಿದ್ರು, ಓಪನ್ ಚಾಲೆಂಜ್ ಕೊಟ್ಟರು, ನೀವೇ ಕೇಳಿಸ್ಕೊಂಡ್ರಿ ಓಪನ್ ಚಾಲೆಂಜ್ ಎಲ್ಲ. ನೀವು ಹೇಳ್ಬೇಕು, ಅವ್ರು ಇನ್ನೇನಾದ್ರು ಕುಡಿದು ಗಿಡದೇನಾರು ಓಪನ್ ಚಾಲೆಂಜ್ ಕೊಡ್ತಾ ಇದಾರ, ಅಲ್ಲ ರಾತ್ರಿ ದೆವ್ವ ಕಂಡಿದ್ದು ಆಗಿರ್ಬೋದಾ ಏನು? ಅವರು ಇಲ್ಲ, ಇದೊಂದು ಸತ್ಯ. ಯಾಕಂತ ಹೇಳಿದರೆ ಅವರು ಕುಡಿದು ಹೇಳುವಂಥ ಮನುಷ್ಯ ಅಲ್ಲ. ಸುಮಾರು ಅವರು ಮದ್ಯವ್ಯಸನ ಶಿಬಿರ, ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಮದ್ಯವ್ಯಸನ ಶಿಬಿರದಲ್ಲಿ 16 ವರ್ಷ ಮೊದಲು ಶಿಬಿರಕ್ಕೆ ಸೇರಿ ಕುಡಿತ ಬಿಟ್ಟು ನವಜೀವನ ಸಮಿತಿಯ ಸದಸ್ಯರಾಗಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಸುಳ್ಳು ಮಾತನ್ನು ಹೇಳುವ ಹಾಗೇ ಇಲ್ಲ, ಅದು ನಿಜವಂತೂ ಸತ್ಯ. ಕುಡಿತದ ಅಭ್ಯಾಸಗಳು ಅವರಿಗೆ ಇಲ್ಲ. ಮತ್ತು ನಾವು ತಂದ ಬಾಡಿಗಳನ್ನು ತಂದಾಗ 12 ಗಂಟೆ ರಾತ್ರಿಗೆ 1 ಗಂಟೆ ರಾತ್ರಿಗೆ ನಾವು ತಂದದುಂಟು. ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ತಂಡದಲ್ಲಿ ಕೆಲವು ಅನಾಥ ಶವಗಳನ್ನು ಅಥವಾ ಯಾರು ಇಲ್ಲದ ಅಂಥ ಸಂದರ್ಭದಲ್ಲಿ, ಯಾರಂತಲ್ಲಿ ಬಡವರು ಯಾರೂ ಇಲ್ಲದಂಥ ಆ ಅನಾಥ ಹೆಣಗಳನ್ನು ತಂದು ಇಲ್ಲಿ ನಾವು ದಫನ ಮಾಡಲಿಕ್ಕೆ ಬಂದಾಗ ರಾತ್ರಿ ನಾವು ಅಚ್ಚವರ ಮುಖಾಂತರ ಬರ್ತೇವೆ, ಆ್ಯಂಬುಲೆನ್ಸು ಕೊಡ್ತಾರೆ, ಆ್ಯಂಬುಲೆನ್ಸಲ್ಲಿ ತರ್ತಾರೆ. ರಾತ್ರಿ ಫೋನ್ ಮಾಡಿದಾಗ ರಾತ್ರಿ ಎದ್ದು, ಕೆಲವೊಮ್ಮೆ ಅನಾಥ ಹೆಣಗಳಿಗೆ ಅಂತೇಳಿದರೆ ನಮ್ಮಲ್ಲಿಯೂ ದುಡ್ಡು ಇರುವುದಿಲ್ಲ, ಅನಾಥರ ಬಾಡಿಗಳಿಗೆ ಅವರಿಗೆ ಯಾರು ಯಾವ ಬಾಡಿಗೆ ವಾರಿಸುದಾರು ಇರುವುದಿಲ್ಲ. ನಮಗೆ ಅಲ್ಲಿ ಇದಿರ್ತದೆ, ಪಾಪದವರು ಇರ್ತಾರೆ ಸುತ್ತ. ಅದನ್ನು ಕೆಲವು ಸತಿ ನಾವು ತಂದಾಗ ಅವರು 1 ರೂಪಾಯಿ ಸಹ ನಮ್ಮಲ್ಲಿ ದುಡ್ಡು ತಗೊಳ್ಳದೆ ಇಲ್ಲಿ ಇದು ಸಂಸ್ಕಾರ ಮಾಡಿದಂಥ ಘಟನೆಗಳು ಎಷ್ಟೋ ಉಂಟು ನಮ್ಮಲ್ಲಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಪ್ರಗತಿ ಆ್ಯಂಬುಲೆನ್ಸ್ನ ಚಾಲಕರಾದಂತಹ ಮಾಲೀಕರೂ ಆಗಿರುವಂತಹ
ಅಚ್ಚು ಅವರು ಇದ್ದಾರೆ. ಅವರು ಅಬ್ದುಲ್ ರಜಾಕ್ ಅಂತ ಅವ್ರ ಹೆಸರು. ಅಚ್ಚು ಅಂತ ಎಲ್ಲ ಪ್ರೀತಿಯಿಂದ ಕರೀತಾರೆ. ಸಾಕಷ್ಟು ಇವರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಯಾವತ್ತಾದ್ರೂ ಅವ್ರು ಬಿಟ್ಟರೆ ನಾನು ಅವ್ರ ಹತ್ರ ಕೇಳ್ತೇನೆ. ಯಾಕಂದರೆ ಅವರು ಹಾಗೆಲ್ಲ ಇಂಟರ್ವ್ಯೂ ಕೊಡೋ ಜನ ಸಲ್ಲ ಎದುರು ಸಿಗೋರಿಗೆ ಒತ್ತಾಯದಲ್ಲಿ ಇಲ್ಲಿ ನಿಲ್ಲಿಸಿದ್ದು. ಆದರೆ ಅವರು ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಈಗ ಗುರುವಪ್ಪ ಅವರ ಬಗ್ಗೆ ನೀವು ಒಂದೆರಡು ಮಾತು ಹೇಳಬೇಕು. ಯಾಕಂದರೆ ಗುರುವಪ್ಪ ಅವರ ಇಷ್ಟೊತ್ತು ಗುರುವಪ್ಪ ಅವರು ಮಾತಾಡಿದರು. ಅವರಿಗೆ ನೀವು ನೋಡಿದಾಗ ಅವರು ಹೇಗೆ, ಅವರಿಗೆ ಕುಡಿತದ ಚಟ ಉಂಟಾ ಅಥವಾ ಅವರು ಹೇಗೆ, ವ್ಯಕ್ತಿ ಹೇಗೆ ಅಂತ? ಕುಡಿತದ ಚಟ ಇಲ್ಲ. ನಾನು ನೋಡಿದಲ್ಲಿಂದ ಒಂದು 4 ವರ್ಷದಿಂದ ನಾನು ಬಾಡಿ ತರ್ತಾ ಇದ್ದೇನೆ ಇಲ್ಲಿ. ಏನಿದ್ರು ಇದೆಲ್ಲ ತಗೊಂಡು ಬಂದರೆ ಯಾವ ವಿಷಯ ಅವರೇ ಕೆಲಸ ಮಾಡ್ತಾರೆ, ಇದು ಮಾಡ್ತಾರೆ. ಮತ್ತು ರಾತ್ರಿ ಎನಿ ಟೈಮ್ ನಾನು ಫೋನ್ ಮಾಡಿದ್ರು ಕೂಡ ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಬೇರೆ ಎಲ್ಲಿಯಾದರೂ ಡೆಡ್ ಬಾಡಿ ತರಲಿಕ್ಕಿದ್ರು ಕೂಡ ಅವರು ನೀನು ತಗೊಂಡು ಬಾ ಅಂತಲೇ ಹೇಳ್ತಾರೆ. ಅದು ಒತ್ತಿ ಆಗಿದ್ರು ಕೂಡ ತೊಂದರೆ ಇಲ್ಲ, ನಾವು ಸರಿ ಮಾಡುವ, ನೀನು ಒಟ್ಟಿಗೆ ಬಾ ಮಾಡಿಕೊಡ್ತೇನೆ ಅಂತ ಹೇಳಿ. ಅನಾಥ ಇದನ್ನು ಸುಡುವಲ್ಲಿ ಕೂಡ ಗುರುವಪ್ಪ ಅವರ ಪಾತ್ರ ಇದೆ, ಎಲ್ಲದರಲ್ಲಿ ಇದೆ. ಅದರ ದುಡ್ಡಿನ ವಿಷಯದಲ್ಲಿ ಮಾತಾಡ್ತಾನೆ ಇಲ್ಲ. 1 ರೂಪಾಯಿ ಕೂಡ ನನ್ನ ಎದುರಲ್ಲಿ ಯಾರಲ್ಲಿ ಕೂಡ ನೀವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳ್ತಾ ಇಲ್ಲ. ಪಂಚಾಯತಿದು 3,000 ಕೊಡ್ಲಿಕ್ಕೆ ಉಂಟು, ಅದನ್ನು ಮಾತ್ರ ಕೇಳಿ ಕೊಡು ಅಂತ ಮಾತ್ರ ನನ್ನ ಹತ್ರ ಹೇಳ್ತಾನೆ. ನಾನಾದ್ರೂ ಯಾರ ಹತ್ರ ಆದ್ರೂ ಕೇಳಿ 100-200 ರೂಪಾಯಿ ಕೇಳಿ ಕೊಟ್ಟರೆ ಆಯ್ತಲ್ಲದೆ ಅವರಾಗಿ ಕೇಳುವವರು ಮನುಷ್ಯ ಅಲ್ಲ. ನಿಸ್ವಾರ್ಥ ಸೇವಕ. ಇಲ್ಲ, ತಗೊಳ್ಳೋದಿಲ್ಲ. ಅವರು ನಿಸ್ವಾರ್ಥ ಸೇವಕ. ಹೌದು, ಜನಗಳಿಗೆ ಅಲ್ಲ. ಹೌದು. ಹೀಗೆ ಗುರುವಪ್ಪ ಅವರ ಜೊತೆ ಬಹಳಷ್ಟು ಮಾತಾಡಿದ್ವಿ. ಒಳ್ಳೊಳ್ಳೆ ವಿಚಾರಗಳನ್ನು ಗುರುವಪ್ಪ ಅವರು ಸ್ಮಶಾನದಲ್ಲಿ ಆಗುವಂಥ ಕೌತುಕವನ್ನು ನಮಗೆ ಹೇಳಿದರು. ಬಹಳ ಖುಷಿ ಆಯಿತು ನನಗೆ. ಹಾಗೆ ಗುರುವಪ್ಪ ಅವರೇ, ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ. ಇಷ್ಟೊತ್ತು ಕಾರ್ಯಕ್ರಮ ನೋಡಿದರೆ ವೀಕ್ಷಕರು, ಈ ವ್ಲಾಗ್ ಹೇಗೆ ಇಷ್ಟ ಆಯಿತು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಉತ್ತರಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ನಾವು ಅಲ್ಲಿ ನೋಡ್ತಾ ಇರ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.